ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ದೃಗ್ದೃಶ್ಯ ವಿವೇಕ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಪದ್ಮಾ ಅವರೇ ಪ್ರಾರ್ಥನೆ ಮಾಡ್ತೀರಾ? ಓ ಓ ಓಂ ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಃ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಧನ್ಯವಾದಗಳು ಪದ್ಮಾ ಅವರೇ. ಸ್ಕ್ರೀನ್ ಶೇರು ಯಾಕೋ ನಿಧಾನ ಆಗುತ್ತೆ ಮಾಡ್ತೀನಿ ಅಂದ್ರೆ ನೀನಿದೆ. ಏನು ಕೇಳಿಸ್ತಾ ಇಲ್ಲ. ಏನು ಮಾತಾಡ್ತಾ ಇಲ್ಲ. ನಾನೇನು ಸ್ಕ್ರೀನ್ ಶೇರಿಂಗ್ ಇದಕ್ಕೆ ಆ ಶ್ಲೋಕ ತಂದಿಟ್ಕೊಂಡು ಮಾತಾಡೋಣ. ಓಕೆ. ಇವಾಗ 21ನೇ ಶ್ಲೋಕದ ತನಕ ಮುಗಿದಿದೆ. 22ನೇ ಶ್ಲೋಕ ಆಕ್ಚುಲಿ ನಾವು 4 ವಿಡಿಯೋ ತಗೊಂಡಿದ್ರು 22ನೇ ಶ್ಲೋಕನೇ 3 ವಿಡಿಯೋದಲ್ಲಿ ಬಂದಿದೆ. 23ನೇ ಒಂದು ವಿಡಿಯೋದಲ್ಲಿ ಬಂದಿದೆ. ಮಾಡೋದು ಬರೀ 2 ಶ್ಲೋಕ 22, 23. ಸುಜಿ ಇವ್ರಿಗೆ ಇದು ಓದಕ್ಕೆ ಕನ್ನಡ ಬರಲ್ಲ. ಓಕೆ, ಸುಜಿಯಾ ಅವರೇ ಈ 22ನೇ ಶ್ಲೋಕವನ್ನ ಹೇಳಿ, ಅದನ್ನ ವಿವರಿಸಿ. ಉವೇಕ್ಷ್ಯ ನಾಮ ರೂಪೇ ದ್ವೇ ಸಚ್ಚಿದಾನಂದ ತತ್ಪರಃ ಸಮಾಧಿಂ ಸರ್ವದಾ ಕುರ್ಯಾತ್ ಹೃದಯೇ ವಾಥವಾ ಬಹಿ.
ವಿವರಣೆ ಕೊಡಿ. ಸಮಾಧಿನ ಅಭ್ಯಾಸ ಮಾಡ್ಬೇಕು. ಅದರಲ್ಲಿ ಸಮಾಧಿಲಿ 2 ವಿಧ ಇದೆ, ಅಂತರ್ ಸಮಾಧಿ ಮತ್ತು ಬಹಿರ್ ಸಮಾಧಿ. ಇದು ನಾಮರೂಪಗಳನ್ನೆಲ್ಲ ನೆಗ್ಲೆಕ್ಟ್ ಮಾಡಿದ್ರೆ, ಅಂದ್ರೆ ಉಪೇಕ್ಷೆ ನೆಗ್ಲೆಕ್ಟ್ ಮಾಡ್ಬೇಕು. ಯಾಕೆಂದ್ರೆ ಅದೆಲ್ಲ ಮಿಥ್ಯ. ಅದಕ್ಕೋಸ್ಕರ ಅದನ್ನೆಲ್ಲ ಅಲ್ಲೇ ಇದು ತಗೋಬಾರ್ದು, ನಾವು ಗಣನೆಗೆ ತಗೋಬಾರ್ದು. ಆವಾಗ ನಮ್ ಗಮನ ಏನಾಗತ್ತೆ, ಸಚ್ಚಿದಾನಂದ ಬ್ರಹ್ಮನ್ ಕಡೆಗೆ ಹೋಗತ್ತೆ. ಅದನ್ನೇ ನಾವು ಮಾಡ್ತಾ ಇದ್ರೆ ನಮಗೆ ಸಮಾಧಿ ರೂಪಕ್ಕೆ ನಾವು ಸೇರ್ತೀವಿ. ಆಗ ಇವಾಗ 2 ವಿಧ ಇದೆ, ಅಂತರ್ ಸಮಾಧಿ, ಬಹಿರ್ ಸಮಾಧಿ. ಅಂತರ್ ಸಮಾಧಿ ಅಂದ್ರೆ ಸಾಕ್ಷಿನೇ. ಅಲ್ಲ, ಸಾಕು, ನೀವು ಇಷ್ಟು ಸಾಕು. ಹೇಳ್ತೀನಿ, ಒಟ್ನಲ್ಲಿ ಸಮಾಧಿ ಅಭ್ಯಾಸ ಮಾಡ್ಬೇಕು. ಸಮಾಧಿನಲ್ಲಿ ಏನು ಅಂತ ಹೇಳಿದ್ರಿ ನೀವು, ನಾಮರೂಪಗಳನ್ನ ಉಪೇಕ್ಷೆ ಮಾಡ್ಬಿಟ್ಟು ಆತ್ಮ ಇದೆ ಕಡೆಗೆ ಲಕ್ಷ್ಯವನ್ನ ಇಟ್ಕೋಬೇಕು. 2 ತರ ಇದೆ, ಒಂದು ಅಂತರ್ ಸಮಾಧಿ, ಇನ್ನೊಂದು ಬಹಿರ್ ಸಮಾಧಿ ಅಂತ ಹೇಳ್ತೀವಿ. ಇವಾಗ ಸವಿಯವರು ಯೋಗ ಸಮಾಧಿಗೂ ಜ್ಞಾನ ಸಮಾಧಿಗೂ ಇರುವ ವ್ಯತ್ಯಾಸ ಏನು? ಜ್ಞಾನ ಸಮಾಧಿಯಲ್ಲಿ ವಿವರಿಸಿ. ಓಕೆ. ಯೋಗ ಸಮಾಧಿ ಅಂದ್ರೆ ಪ್ರಾಣಾಯಾಮ ಅದೆಲ್ಲ ಮಾಡಿದಾಗ, ಬ್ರೀದಿಂಗ್ ಮಾಡಿದಾಗ ಸ್ವಲ್ಪ ಥಾಟ್ಸ್ ಎಲ್ಲ ಹೋಗುತ್ತೆ, ಮನ್ಸು ಶಾಂತಿ ಆಗುತ್ತೆ, ಅದಷ್ಟೇ ಯೋಗ ಸಮಾಧಿ. ಅದು ಟೆಂಪರರಿ ಆಗಿರುತ್ತೆ. ಜ್ಞಾನ ಸಮಾಧಿಯಲ್ಲಿ ಅಂದ್ರೆ ನಾಮ ರೂಪ ಈ ಮಿಥ್ಯಾನೆಲ್ಲ ಬಿಡೋದು, ಅದು ಜ್ಞಾನ ಸಮಾಧಿ. ಅದರಲ್ಲಿ ಕ್ಲಾಸಿಫಿಕೇಶನ್ಸ್ ಅಂದ್ರೆ ಅಂತರ್ ಸಮಾಧಿ, ಬಾಹಿರ್ ಸಮಾಧಿ. ಅಂತರ್ ಸಮಾಧಿ ಅಂದ್ರೆ ಕಣ್ಣು ಮುಚ್ಕೊಂಡು ಮಾಡೋದು, ಬಹಿರ್ ಸಮಾಧಿ ಅಂದ್ರೆ ಕಣ್ಣು ತೆಗೆದು ಮಾಡೋ ಮೆಡಿಟೇಷನ್ ತರ. ಇದೆಲ್ಲ ಕ್ಷಣಿಕ ಸಮಾಧಿನೇ. ಅಂದ್ರೆ ಈಗ ಯಾರೋ 3 ದಿನ 2 ದಿನ ಸಮಾಧಿಗೆ ಹೋಗಿರ್ಬೋದು, ಬಟ್ ಅದರಿಂದ ಅದು ಮುಕ್ತಿಗೆ ಲೀಡ್ ಆಗುತ್ತೆ ಅಂತ ಏನು ಗ್ಯಾರಂಟಿ ಇರಲ್ಲ. ಅದನ್ನು ಕ್ಷಣಿಕ ಸಮಾಧಿ. ಕ್ಷಣಿಕ ಯಾವ್ದು ಇದ್ರಲ್ಲಿ? ಯೋಗ ಸಮಾಧಿನೋ ಜ್ಞಾನ ಸಮಾಧಿನೋ? ಯೋಗ ಸಮಾಧಿ. ರಿಯಲ್ ಸಮಾಧಿ ಅಂದ್ರೆ ಅದ್ರಲ್ಲಿ ಇದು ವರ್ಲ್ಡ್ ಎಲ್ಲ ಎಂಡ್ ಆಗುತ್ತೆ. ಅಂದ್ರೆ ನಾನು ಸಾಕ್ಷಿ, ನಾನು ಆತ್ಮ ಅನ್ನೋ ಜ್ಞಾನ ಗೊತ್ತಾಗುತ್ತೆ, ನಾನು ಬ್ರಹ್ಮ ಅನ್ನೋದು. ಸೊ ಅದು ಮನಃಶಾಂತಿ ಒಂದು, ಇನ್ನೊಂದು ನಾಶ ಆಗೋದು ಅದು ಜ್ಞಾನ ಸಮಾಧಿ. ಸವಿಕಲ್ಪ ಸಮಾಧಿ ಎಂದರೇನು? ಸವಿಕಲ್ಪ ಸಮಾಧಿಯಲ್ಲಿ ಅದು 2 ವಿಧವಾಗಿ ತೆಗೆದುಕೊಳ್ಬಹುದು. ಒಂದು ಶಬ್ದಾನ್ವಿತ್, ಒಂದು ರೂಪಾನ್ವಿತ್. ಮೊದ್ಲು ಶುರು ಮಾಡ್ಬೇಕಾದ್ರೆ ಇಲ್ಲಿ ದ್ವಂದ್ವ ಇರುತ್ತೆ. ನಾನು ಸಚ್ಚಿದಾನಂದ ಸ್ವರೂಪಿ ಎನ್ನುವ ಮಟ್ಟಕ್ಕೆ ಇನ್ನು ಹೋಗಿರಲ್ಲ, ಅಲ್ಲಿಗೆ ತಲುಪುವ ಪ್ರಯಾಣ ಇದು. ಆದ್ರಿಂದ ವಿಕಲ್ಪ ದ್ವೈತ ಇದೆ. ಆದ್ರಿಂದ ಮೊದಲು ಒಂದು ರೂಪಗಳಿಂದಲೇ ನಾವು ಪ್ರಪಂಚವನ್ನ ನೋಡೋದ್ರಿಂದ ಇದ್ರಲ್ಲೂ ಅಂತರ್ ಸಮಾಧಿ, ಬಹಿರ್ ಸಮಾಧಿ 2ರಲ್ಲೂ ಈ ಸವಿಕಲ್ಪ ಸಮಾಧಿ ಉಂಟು. ಇದರಲ್ಲಿ ರೂಪಾನ್ವಿತ, ರೂಪ ಅನ್ನುವುದು ಇದು ಬ್ರಹ್ಮನಿಗೆ ಸಂಬಂಧಪಟ್ಟಿದ್ದಲ್ಲ. ನಾನು ರೂಪದ ಹಿಂದೆ ಇರುವಂತಹ ತತ್ವ ಏನಿದೆ ಅದನ್ನ ಕಾಣಬೇಕು ಅನ್ನುವ ಕಡೆಗೆ ಜ್ಞಾನವನ್ನ ಹರಿಬಿಟ್ಟು ನೋಡುವಂತಹದ್ದಾಗಿದೆ. ಶಬ್ದಾನ್ವಿತ ಅಂದ್ರೆ ಏನು ಶಾಸ್ತ್ರಗಳಲ್ಲಿ ಒಂದು ಹೇಳಿರ್ತಾರೆ ಅದನ್ನ ನಂಬೇಕು. ನಂಬಿ ಅದರ ಹಿನ್ನೆಲೆಯಲ್ಲಿ ಏನಿದೆ ತತ್ವ ಅನ್ನೋದು ಗುರುಗಳ ಮುಖೇನ ತಿಳಿದುಕೊಂಡು, ಆ ಅರ್ಥವನ್ನು ತಿಳಿದುಕೊಂಡು ಆ ಒಂದು ಹೀಗಿದೆ. ಯಾಕೆಂದ್ರೆ ಆತ್ಮನನ್ನ ಯಾರಿಗೂ ತೋರ್ಸೋದಕ್ಕೂ ಆಗಲ್ಲ,
ನಾವು ದರ್ಶನ ಮಾಡೋದಕ್ಕೂ ಆಗಲ್ಲ. ಅದನ್ನ ಬರೀ ಅರಿತುಕೊಳ್ಳಬಹುದಷ್ಟೇ. ಆದ್ರಿಂದ ಇದ್ರ ಮುಖಾಂತರವಾಗಿ ನಾವು ಅರಿತುಕೊಳ್ಬೇಕಾದ ಪ್ರಮೇಯ ಇದೆ. ಅಲ್ಲಿ ಹೋಗಿ ಆ ಸಮಾಧಿ ಸ್ಥಿತಿಯಲ್ಲಿ, ಅದು ಸ್ಥಿತಿ ಅಂತಾನೂ ಅನ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಯಾವಾಗ ಒಂದಾಗ್ಬಿಡ್ತ ಸವಿಕಲ್ಪದಿಂದ ಶುರು ಆಗಿದ್ದು ನಿರ್ವಿಕಲ್ಪ ಆಗುತ್ತೆ. ಅದು ಮುಂದುವರೆದ ಭಾಗ. ಓಕೆ, ಸಾವಿತ್ರಮ್ಮ, ಹಾ ಮೇಡಮ್. ನಿರ್ವಿಕಲ್ಪ ಸಮಾಧಿ ಅಂತಂದ್ರೆ ಏನು? ನಿರ್ವಿಕಲ್ಪ ಸಮಾಧಿಗೆ ಸವಿಕಲ್ಪ ಸಮಾಧಿನಲ್ಲಿ ಆ ದೇವರ ಬಗ್ಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಆ ದೇವರ ಪೂಜೆ ಮಾಡ್ಬೇಕಾದ್ರೆ ಭಗವಂತ ಹೀಗಿರ್ತಾನೆ, ಆ ರೂಪನ ವರ್ಣನೆ, ಭಗವಂತ ಅಪಾರ, ನಾನು ಅಲ್ಪ, ಇದೆಲ್ಲ ಈ ಸವಿಕಲ್ಪದಲ್ಲಿ ತಗೊಂಡು ಅದನ್ನೆಲ್ಲ ವಿಕಲ್ಪಕ್ಕೆ ಹೋಗ್ಬೇಕು. ವಿಕಲ್ಪದಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್ಗೆ ಈ ಪರಮಾತ್ಮ ಒಬ್ಬನೇ, ಅಪಾರ, ಅನಂತ, ಅದು ಅಸ್ಥಿ ಬಾತಿ ಪ್ರಿಯಂ ತರ ಅದೆಲ್ಲ ಭಗವಂತ ಅಂತ ಆ ಗುರುಗಳ ಮುಖೇನ ಅದೆಲ್ಲ ತಿಳ್ಕೊಂಡು ಆಳವಾಗಿ ಇಳಿಸಿದಾಗ ಅದು ನಿರ್ವಿಕಲ್ಪ ಅಂತ ಅನ್ಸ್ಕೊಳತ್ತೆ. ಅದು ಎದ್ದ ತಕ್ಷಣ ಮತ್ತೆ ಅದೇ ಧ್ಯಾನದಲ್ಲಿದ್ದು ಮತ್ತೆ ಅದೇ ಮುಂದುವರಿಯತ್ತೆ, ಆ ಜ್ಞಾನ ಮುಂದುವರಿಯತ್ತೆ. ಸವಿಕಲ್ಪದಲ್ಲಿ ಏನ್ ಹೇಳ್ತೀವೋ ಆ ಭಗವಂತನ ಬಗ್ಗೆ, ನಿರ್ವಿಕಲ್ಪದಲ್ಲಿ ಅದೇ ಮುಂದುವರಿಯತ್ತೆ ಆ ಜ್ಞಾನ ಅಂತ. ಇವಾಗ ನೀವು ಫಸ್ಟ್ ಏನಂದ್ರಿ, ಸವಿಕಲ್ಪ ಎಲ್ಲ ಭಗವಂತ ಬೇರೆ ನಾನ್ ಬೇರೆ ಅಂತ ಇರುತ್ತೆ, ರೂಪ ಕಾಣುತ್ತೆ, ಎಲ್ಲ ಕರೆಕ್ಟ್ ಆಗುತ್ತೆ. ಆಮೇಲೆ ನೀವೇನಂತೀರಿ, ವಿಕಲ್ಪಕ್ಕೆ ಹೋಗ್ಬೇಕು ಅಂದ್ರಿ. ವಿಕಲ್ಪಕ್ಕೆ ಹೋಗೋದಲ್ಲ, ವಿಕಲ್ಪ ಅಂತಂದ್ರೇನೆ ಕಲ್ಪನಾ ಇದೆ ಅಂತ ಅರ್ಥ. ವಿಕಲ್ಪ ಅನ್ನೋದೇನೆ ಕಲ್ಪನೆ ಇದೆ ಅಂತ. ನಿರ್ವಿಕಲ್ಪಕ್ಕೆ ಹೋಗ್ಬೇಕು. ನೀವು ಆಮೇಲೆ ಹೇಳಿದ್ರಿ ನಿರ್ವಿಕಲ್ಪ ಸವಿಕಲ್ಪದಿಂದ ನಿರ್ವಿಕಲ್ಪಕ್ಕೆ ಹೋಗ್ಬೇಕು. ಅದನ್ನ ವಿಕಲ್ಪ ಅಂದ್ರೆ ಏನು? ನಿರ್ವಿಕಲ್ಪ ಅಂತಂದ್ರೆ ನಿರ್ವಿಕಲ್ಪದಲ್ಲಿ ಅಂದ್ರೆ ಈ ಪರಮ ಆತ್ಮ ಸಾಕ್ಷಿ ಒಬ್ಬನೇ, ಆನಂದ ಸ್ವರೂಪಿ, ಅಖಂಡ ಅಂತ ಅದು ನಾವು ಅದನ್ನ ಮನಸ್ಸಿಗೆ ಹೇಳ್ತಾ ಇರ್ಬೇಕು. ಅದನ್ನ ತಿಳ್ಕೋಬೇಕು, ಗುರುಮುಖೇನ ತಿಳ್ಕೋಬೇಕು. ಅದನ್ನ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಆಳಕ್ಕೆ ಇಳಿಸ್ಬೇಕು ಅಂತ. ಆ ಆಳಕ್ಕೆ ಇಳಿಸಿದಾಗ ಅದು ನಿರ್ವಿಕಲ್ಪ ಆಗತ್ತೆ. ನಾನ್ ನಿಮ್ಮನ್ನ ಕೇಳ್ತಿರೋದು, ಇವಾಗ ಸ್ವಲ್ಪ ಅಂದ್ರೆ ಅಲ್ಲಿ ಕಲ್ಪನೆ ಇದೆ, ನಿರ್ವಿಕಲ್ಪ ಅಂದ್ರೆ ಕಲ್ಪನೆ ಇಲ್ಲ ಅಷ್ಟೇ ನಾನ್ ಕೇಳಿದ್ದು. ನಿರ್ವಿಕಲ್ಪ ಏನು ಕಲ್ಪನೆಗಳಿಂದ ಹೊರಗೆ ಬಂದ್ಬಿಡು. ಇವಾಗ ಫಸ್ಟ್ ಏನು ಅಂತರ್ ಸಮಾಧಿನೇ ತಗೊಂಡ್ರೆ, ಮೊದಲು ರೂಪಾನ್ವಿತ್ ಸವಿಕಲ್ಪ ಅಂದ್ರೆ ರೂಪ ಇದೆ, ರೂಪವನ್ನ ನಾನು ನೋಡ್ತಾ ಇದ್ದೀನಿ, ನಾನು ಸಾಕ್ಷಿ ರೂಪವನ್ನ ನೋಡ್ತಾ ಇದ್ದೀನಿ ಅಂತ ಅಲ್ಲಿ ಒಂದು ಕಲ್ಪನೆ ಇದೆ, ಒಂದು ರೂಪದ ಕಲ್ಪನೆ ಇದೆ, ಸವಿಕಲ್ಪ. ಶಬ್ದಾನುವಿತ್ ಸವಿಕಲ್ಪ ಅಂದ್ರೆ ವೇದಾಂತದ ಶಬ್ದ ಏನು, ಅಹಂ ಬ್ರಹ್ಮಾಸ್ಮಿ ಅಥವಾ ನಿರ್ವಿಕಾರನು ನಾನು, ಅಹಂ ನಿರ್ವಿಕಲ್ಪಂ ನಿರಾಕಾರ ರೂಪಂ ಅಂತ ಬರುತ್ತೆ. ಸೊ ಅಲ್ಲಿ ಏನು, ಅಲ್ಲೂ ನಾನು ಕಲ್ಪನೆ ಮಾಡ್ಕೋತಾ ಇದ್ದೀನಿ, ನಾನು ನಿರ್ವಿಕಲ್ಪ, ನಾನು ನಿರಾಕಾರ ಅಂತ ಅಲ್ಲೂ ಕೂಡ ಕಲ್ಪನೆ ಇದೆ. ಆಯ್ತಾ? ಹೌದು ಮೇಡಮ್. ಏನೋ ಅಂದ್ರೆ ನಾನು ಒಂದು ಆಲೋಚನೆಯನ್ನ ತಂದ್ಕೊಂಡು ಅದಕ್ಕೆ ಕಲ್ಪನೆಗಳಿದೆ ಅಲ್ಲಿ. ಅದು ಶಬ್ದಾನ್ವಿತ್ ಸವಿಕಲ್ಪ. ಇದು ಎರಡೂ ಆದ್ಮೇಲೆ ನಿರ್ವಿಕಲ್ಪ ಸಮಾಧಿ ಅಂದ್ರೆ ಏನು, ಅಲ್ಲಿ ನಮ್ಗೆ ಸ್ಪಷ್ಟತೆ ಬಂದ್ಬಿಡ್ತು. ಏನ್ ಸ್ಪಷ್ಟತೆ ಬಂತು? ನಾನು ಸಾಕ್ಷಿ, ಸಾಕ್ಷಿಯಾದ ನಾನು ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಅಖಂಡ, ಅನಂತ, ನಿರ್ವಿಕಾರ ಅನ್ನೋದು ಮೊದಲು ಕಲ್ಪನೆಯಲ್ಲಿ ತಂದುಕೊಂಡು ಅದು ದೃಢ ಮಾಡ್ಕೊಂಡ್ಬಿಡುತ್ತೆ, ಸುಮ್ಮನೆ ಕೂತ್ಕೊಂಡ್ಬಿಡುತ್ತೆ. ಮತ್ತೆ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಸುಮ್ಮನೆ ಶಾಂತ ಕೂಡೋದು. ಆದ್ರೆ ನಾವೇನು ಯೋಚನೆ ಮಾಡಿದ್ವಿ ಅದು ಸೂಕ್ಷ್ಮ ರೂಪದ ಯೋಚನೆಯಾಗಿ ಒಳಕ್ಕೆ ಇಳಿಯುತ್ತೆ. ಹೌದು ಮೇಡಮ್. ನಾವೇನಿನ್ನ ಅದ್ರ ಹಿಂದೆ ಹೋಗಲ್ಲ, ಮೊದಲು ಸ್ಪಷ್ಟತೆ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು. ಅಂದ್ರೆ ಕಲ್ಪನೆಗಳನ್ನ ಕಳಚ್ಕೊಂಡು ಕೂತ್ಕೊಳ್ಳೋದು ನಿರ್ವಿಕಲ್ಪ ಸಮಾಧಿ. ನಿರ್ವಿಕಲ್ಪದಲ್ಲಿ ಇನ್ನೇನು
ಕಲ್ಪನೆ ಮಾಡ್ಕೊಳ್ಳೋಷ್ಟಿಲ್ಲ. ಹಾ ಮೇಡಮ್. ನೆಕ್ಸ್ಟ್ ಸುಜಿಯಾ ಅವರು, ಸಮಾಧಿ ಎಂದರೇನು? ಅಂತರ್ ಸಮಾಧಿ ಹಾಗೂ ಬಹಿರ್ ಸಮಾಧಿ ಎಂದರೇನು? ಎಂದ್ರೆ ಏನು ಅನ್ನೋದಷ್ಟೇ ಹೇಳ್ಬೇಕು, ವಿವರಣೆ ಆಮೇಲೆ ತಗೋಣ. ಓಕೆ. ಸಮಾಧಿ ಅಂದ್ರೆ ಹ್ಮ್. ಅಂದ್ರೆ ಆತ್ಮ. ಅಂತರ್ ಸಮಾಧಿ ಅಂದ್ರೆ ನಾನು ಸಾಕ್ಷಿ ಅನ್ನೋದು. ಬಹಿರ್ ಸಮಾಧಿ ಅಂದ್ರೆ ಪ್ರಪಂಚದಿಂದ ಜ್ಞಾನದ ಕಡೆಗೆ ಹೋಗೋದು. ಅಂದ್ರೆ ಚಿತ್ ಸ್ವರೂಪ ಅಂತಾರಲ್ಲ ಹಾಗೆ, ಸರಿನಾ? ಈಗ ಸಮಾಧಿಯಲ್ಲಿ ಚಿತ್ ಸ್ವರೂಪ ಅಂದ್ರೆ ನಾನು ಅರಿವು. ಬಹಿರ್ ಸಮಾಧಿಯಲ್ಲಿ ಏನು? ಇವಾಗ ಇಲ್ಲೊಂದು ಪ್ಲೇಟ್ ಇದೆ, ಇವಾಗ ನಾನು ಫಸ್ಟ್ ಪ್ಲೇಟ್ ನ ನೋಡ್ತೀನಿ. ಅಂದ್ರೆ ಪ್ಲೇಟ್ ನ ಇರುವಿಕೆ, ಪ್ಲೇಟ್ ಇದೆ ಅಂದ್ರೆ ಇದು ಇರುವಿಕೆ. ಈ ಶಕ್ತಿಯ ಇರುವಿಕೆಯಿಂದ ನನ್ನ ಗಮನ ಎಲ್ಲಿಗೆ ಹೋಗ್ಬೇಕು? ಪ್ಲೇಟ್ ಕಡೆಗೆ. ಅಲ್ಲ, ಫಸ್ಟ್ ಹೋಯ್ತು, ಪ್ಲೇಟ್ ಇದೆ ಅಂದ್ರೆ ಇರುವಿಕೆ, ಪ್ಲೇಟ್ ನ ಇರುವಿಕೆಯ ಬಗ್ಗೆ ಹೇಳ್ತಾ ಇದ್ದೀನಿ, ಬಹಿರ್ ಸಮಾಧಿ ಹೇಳ್ತಾ ಇದ್ದೀನಿ. ಈ ತಟ್ಟೆ ಇದೆ ಅನ್ನೋದಾಯ್ತು, ಅಂದ್ರೆ ಇದರ ಇರುವಿಕೆಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇರುವಿಕೆಯಿಂದ ನನ್ನ ಗಮನ ಎಲ್ಲಿಗೆ ಹೋಗ್ಬೇಕು? ಇದರ ತಟ್ಟೆಯ ಇರುವಿಕೆ ಆಯ್ತು. ಈ ತಟ್ಟೆಯ ಇರುವಿಕೆಯಿಂದ ನಿಜವಾದ ಇರುವಿಕೆಯ ಕಡೆಗೆ ನನ್ನ ಗಮನ ಹೋಗ್ಬೇಕು. ಈ ತಟ್ಟೆಯ ಇರುವಿಕೆ ಇದು ಮಿಥ್ಯ. ಅಂದ್ರೆ ಇದು ಇವಾಗ ತಟ್ಟೆ ಕಾಣಿಸ್ತಾ ಇರ್ಬೋದು, ಈ ತಟ್ಟೆ ನಾನು ಇದನ್ನ ಕಾಯಿಸಿ ಏನೋ ಮಾಡ್ಬಿಟ್ಟು ಇನ್ನೇನೋ ಮಾಡ್ಬಿಡ್ಬೋದು ಅಲ್ವಾ? ಈ ಒಂದು ಏನಿದೆ, ಈ ಒಂದು ಅಸ್ತಿತ್ವ ಏನಿದೆ ತಟ್ಟೆದು, ಇದು ತಾತ್ಕಾಲಿಕ. ಈ ತಾತ್ಕಾಲಿಕ ಇರುವಿಕೆಯನ್ನು ನಾನು ನೋಡಿದಾಗ ನನ್ನ ಗಮನ ಶಾಶ್ವತವಾದ ಇರುವಿಕೆ ಕಡೆ ಹೋಗ್ಬೇಕು. ತಟ್ಟೆ ಇದೆ ಅಂದ್ರೆ ಇರುವಿಕೆ ಇದೆ. ಯಾವ ಇರುವಿಕೆ ಇದೆ? ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೆ ಅದಿದೆ. ಸತ್ ಸ್ವರೂಪ. ಸತ್ ಅಂದ್ರೆ ಇರುವಿಕೆ. ಈ ಒಂದು ಸತ್ಯ ತಟ್ಟೆಯ ರೂಪದಲ್ಲಿ ಕಾಣಿಸ್ಕೊಂಡಿದೆ, ಮೊಬೈಲ್ ರೂಪದಲ್ಲಿ ಕಾಣಿಸ್ಕೊಂಡಿದೆ, ಇನ್ನೇನೋ ಒಂದು ಎಲ್ಲ ವಸ್ತುಗಳ ರೂಪದಲ್ಲಿ ಯಾವುದು ಕಾಣಿಸ್ಕೊಂಡಿದೆ? ಸತ್ ಅಂದ್ರೆ ಶಾಶ್ವತವಾದ ಇರುವಿಕೆ ಈ ಎಲ್ಲ ರೂಪಗಳಲ್ಲಿ ಕಾಣಿಸ್ಕೊಂಡಿದೆ. ಸೊ ಬಹಿರ್ ಸಮಾಧಿಯಲ್ಲಿ ನಾನು ಏನ್ ಮಾಡ್ಬೇಕು? ಎಲ್ಲ ವಸ್ತುಗಳನ್ನ ನೋಡಿದಾಗ ವಸ್ತು ಇದೆ ಅಂತ ಮೊದಲು ತಿಳ್ಕೊತೀನಿ. ತಟ್ಟೆ ಇದೆ ಅಂದ್ರೆ ತಟ್ಟೆಯ ಇರುವಿಕೆಯ ಬಗ್ಗೆ ನಾನು ಹೇಳ್ತಾರೆ. ತಟ್ಟೆಯ ಇರುವಿಕೆಯನ್ನ ನಾನು ನೋಡಿದ ನನ್ನ ಗಮನ ನಿಜವಾದ ಇರುವಿಕೆಯ ಕಡೆಗೆ ಹೋಗ್ಬೇಕು. ಅದು ನಿಜವಾದ ಇರುವಿಕೆ ಕಣ್ಣಿಗೆ ಕಾಣಿಸೋದಿಲ್ಲ, ಅದಕ್ಕೆ ರೂಪ ಇಲ್ಲ, ಆಕಾರ ಇಲ್ಲ, ನಾಮ ಇಲ್ಲ. ಆದ್ರೆ ಆ ನಾಮರೂಪಗಳು ಇಲ್ಲದೆ ಇರುವಂತಹ ನಿಜವಾದ ಅಸ್ತಿತ್ವ ತಟ್ಟೆಯ ಅಸ್ತಿತ್ವದ ರೂಪದಲ್ಲಿ ಕಾಣ್ತಾ ಇದೆ, ಮೊಬೈಲ್ ರೂಪದಲ್ಲಿ ಕಾಣ್ತಾ ಇದೆ, ಇನ್ನೇನೋ ಬೇಕಾದಷ್ಟು ಏನು ಪ್ರಪಂಚದಲ್ಲಿ ವಸ್ತುಗಳಿದೆ ಅದೆಲ್ಲವೂ ಆಗಿ ಕಾಣ್ತಾ ಇದೆ. ಸೊ ಪ್ರಪಂಚದ ಯಾವುದೇ ವಸ್ತುವನ್ನು ನಾನು ನೋಡಿದಾಗಲೂ ಕೂಡ ನನ್ನ ಗಮನ ಶಾಶ್ವತವಾದ ಇರುವಿಕೆ ಕಡೆಗೆ ಹೋಗ್ಬೇಕು. ಅದು ಬಹಿರ್ಭ. ಅಂತರ್ ಸಮಾಧಿಯಲ್ಲಿ ನೀವು ಹೇಳಿದ ಹಾಗೆ ಓಕೆ, ಅಂತರ್ ಸಮಾಧಿಯಲ್ಲಿ ಫಸ್ಟ್ ಇವಾಗ ಇದು ನೋಡ್ತೀನಿ ಅಂತ ಇಟ್ಕೊಂಡು ತಟ್ಟೆಯನ್ನ ನೋಡ್ತೀನಿ ಅಂದ್ರೆ ನಾನು ತಟ್ಟೆ ಇರುವಿಕೆಯನ್ನ ಅರಿತಾ ಇದ್ದೀನಿ. ತಟ್ಟೆ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಈ ಗೊತ್ತಾಗುವಿಕೆಯೇ ನಾನು, ಅರಿವು ನಾನು. ಈ ತಟ್ಟೆಯ ಸಾಕ್ಷಿಯಾಗಿ ನಾನು ಇದ್ದೇನೆ. ತಟ್ಟೆ ಬದಲಾಗೋದು, ನೋಡುವ ನಾನು ಬದಲಾಗೋದಿಲ್ಲ. ಇವಾಗ ತಟ್ಟೆ ಕಾಣಿಸ್ಬೋದು, ಇವಾಗ ಮೊಬೈಲ್ ಕಾಣಿಸ್ಬೋದು. ತಟ್ಟೆ ಅರಿತಾ ಇದ್ದೀನಿ, ಮೊಬೈಲ್ ನಾನು ಅರಿತಾ ಇದ್ದೀನಿ. ಅಂದ್ರೆ ಅರಿವು ಶಾಶ್ವತ ಅಂತ ಅರಿವಿನ ಕಡೆಗೆ ಒಳಗಡೆ ಹೋಗೋದಕ್ಕೆ ಅಂತರ್ ಸಮಾಧಿ. ಈಗ ಪರಬ್ರಹ್ಮ ಏನು? ಸತ್ ಚಿತ್ ಆನಂದ ಸ್ವರೂಪ. ಹಾಗಾಗಿ ಚಿತ್ನ
ಕಡೆಗೆ ಹೋಗೋದು, ಅರಿವಿನ ಕಡೆಗೆ ಹೋಗೋದು ಅಂತರ್ ಸಮಾಧಿ ಆದ್ರೆ ಸತ್ನ ಕಡೆಗೆ ಹೋಗೋದು ಬಹಿರ್ ಸಮಾಧಿ. ಚಿತ್ತು ಓಕೆ. ಯಾವಾಗ ಮ್ಯಾಮ್ ಲಾಸ್ಟ್ ಒಂದೆರಡು ಸೆಂಟೆನ್ಸ್ ಇನ್ನೊಂದ್ಸತಿ ಹೇಳಿ. ಇವಾಗ ಅಂತರ್ ಸಮಾಧಿ ಅಂದ್ರೇನು, ಬಹಿರ್ ಸಮಾಧಿ ಅಂದ್ರೇನು ಅಂತ ಅವ್ರನ್ನ ಕೇಳಿ. ಅಂತರ್ ಸಮಾಧಿ ಅಂತಂದ್ರೆ ಚಿತ್ ಕಡೆಗೆ ಹೋಗೋದು, ಬಹಿರ್ ಸಮಾಧಿ ಅಂತ ಸತ್ ಕಡೆಗೆ ಹೋಗೋದು. ಅಂದ್ರೆ ಅದೇನ್ ಬೇರೆ ಬೇರೆ ಅಲ್ಲ, ಸತ್ ಚಿತ್ ಆನಂದ ಸ್ವರೂಪನಾದ ಪರಬ್ರಹ್ಮನನ್ನ ನಾವು ಈ ಎರಡೂ ರೀತಿಯಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋದು. ಅಂತರ್ ಸಮಾಧಿಯಲ್ಲಿ ನಾವೇನ್ ಮಾಡ್ತೀವಿ, ಇವಾಗ ಈ ತಟ್ಟೆ ಇದೆ ಅಂತ, ತಟ್ಟೆ ನನಗೆ ಕಾಣಿಸ್ತಾ ಇದೆ ಅಂದ್ರೆ ತಟ್ಟೆಯನ್ನ ನಾನು ನೋಡ್ತಾ ಇದ್ದೀನಿ, ತಟ್ಟೆಯ ಇರುವಿಕೆಯನ್ನ ನಾನು ಅರಿತಾ ಇದ್ದೀನಿ. ಅರಿಯುವ ನಾನು ಇದಕ್ಕಿಂತ ಬೇರೆಯಾಗಿದ್ದೇನೆ, ನಾನು ಇದರ ಸಾಕ್ಷಿಯಾಗಿದ್ದೇನೆ. ಇದು ಇವಾಗ ತಟ್ಟೆ ಇರ್ಬೋದು, ಇವಾಗ ಮೊಬೈಲ್ ಇರ್ಬೋದು, ಬೇರೆ ಬೇರೆ ವಸ್ತುಗಳಿರ್ಬೋದು, ಆದ್ರೆ ಅರಿಯುವ ನಾನು ಮಾತ್ರ ಒಂದೇ, ಎಲ್ಲವನ್ನು ನಾನು ಅರಿಯಬಲ್ಲೆ. ಹಾಗಾಗಿ ನಾನು ಶುದ್ಧವಾದ ಅರಿವು, ನನ್ನಲ್ಲಿ ಬದಲಾವಣೆ ಇಲ್ಲ ಅಂತ ತಿಳ್ಕೊಳ್ಳೋದು ಅಂತರ್ ಸಮಾಧಿ. ಚಿತ್ ಚಿತ್ತಾಗಿ ನಾನು ಚಿತ್ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳೋದು. ಇವಾಗ ನಾವು ನಿಮ್ಗೆ ಸಮಾಧಿ ಅಭ್ಯಾಸ ಮಾಡಿದ್ವಿ, ಅದ್ರಲ್ಲಿ ಹಾಗೆ ತಾನೆ ಮೊದ್ಲೇನ್ ಮಾಡಿದ್ವಿ, ಉಸಿರನ್ನ ಗಮನಿಸಿದ್ವಿ. ಅಂದ್ರೆ ಉಸಿರು ಒಂದು ರೂಪ, ಉಸಿರು ಕಾಣ್ತಾ ಇಲ್ಲ, ಬಟ್ ಉಸಿರು ಓಡ ಆಗ್ತಾ ಇದೆ, ಒಳಗ್ ಹೋಗ್ತಾ ಇದೆ, ಬರ್ತಾ ಇದೆ ಎಂದು ಗೊತ್ತಾಗ್ತಾ ಇದೆ, ತಿಳ್ಕೊಳ್ತಾ ಇರೋ ನಾನು ಸಾಕ್ಷಿ. ಅದೇ ರೀತಿ ಒಂದೊಂದೇ ಕಾಲ್ನಲ್ಲಿ, ಬಲ್ಗಾಲಲ್ಲಿ, ಎಡಗಾಲಲ್ಲಿ, ದೇಹದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಗಮನವನ್ನ ತಗೊಂಡು ಹೋಗಿ, ಅಂದ್ರೆ ಏನಾಯ್ತು, ಅಲ್ಲೆಲ್ಲ ಆಗ್ತಾ ಇರುವಂತ ಸಂವೇದನೆಗಳು, ಸೆನ್ಸೇಷನ್ಸ್ ನ ಅಬ್ಸರ್ವ್ ಮಾಡಿದ್ವಿ. ಸೆನ್ಸೇಷನ್ಸ್ ಇದೆ, ಅದನ್ನ ತಿಳಿತಾ ಇರುವಂತ ನಾನು ಇದ್ದೇನೆ ಅಂತ ನನ್ನ ಕಡೆಗೆ ಫೋಕಸ್, ಅಂದ್ರೆ ಅರಿವಿನ ಕಡೆಗೆ ಫೋಕಸ್, ಅದು ಅಂತರ್ ಸಮಾಧಿ. ಬಹಿರ್ ಸಮಾಧಿಯಲ್ಲಿ ಏನು ಆಯ್ತು, ಇದೆ ತಟ್ಟೆ ಇದೆ, ಕೋರ್ಸ್ ನಾನು ಅರಿತಾ ಇದ್ದೀನಿ, ಈಗ ತಟ್ಟೆ ಇದೆ ಅಂದ್ರೆ ಇರುವಿಕೆ ಇದೆ, ತಟ್ಟೆಯ ಇರುವಿಕೆಯ ಬಗ್ಗೆ ನಾನು ತಿಳ್ಕೊತಾ ಇದ್ದೀನಿ. ತಟ್ಟೆ ಇದೆ ಅಂತಂದ್ರೆ ತಟ್ಟೆಯ ಇರುವಿಕೆಗೆ ಕಾರಣವಾದ ನಿಜವಾದ ಇರುವಿಕೆ ಇದೆ, ನಿಜವಾದ ಅಸ್ತಿತ್ವ ಇದೆ, ಅದು ಕಣ್ಣಿಗೆ ಕಾಣಿಸಲ್ಲ. ತಟ್ಟೆ ರೂಪದಲ್ಲಿ ಕಾಣಿಸ್ತಾ ಇದೆ, ಮೊಬೈಲ್ ರೂಪದಲ್ಲಿ ಕಾಣಿಸ್ತಾ ಇದೆ, ಬೇರೆ ಬೇರೆ ರೂಪಗಳಲ್ಲಿ ಈ ಇರುವಿಕೆ ಕಾಣಿಸ್ತಾ ಇದೆ. ಹಾಗಾಗಿ ಯಾವುದೇ ವಸ್ತುವನ್ನು ನೋಡಿದ್ರು ನಾನು ನನ್ನ ಇರುವಿಕೆಯ ಕಡೆಗೆ ಗಮನವನ್ನು ತಗೊಂಡು ಹೋಗ್ಬೇಕು. ಓ, ಶಾಶ್ವತವಾದ ಇರುವಿಕೆ ಬಹಿರ್ ಸಮಾಧಿ. ಈ ತರಹ ಅಂತರ್ ಸಮಾಧಿ, ಬಹಿರ್ ಸಮಾಧಿ ಎರಡನ್ನು ಮಾಡಿದಾಗ ನಮ್ಗೇನಾಗುತ್ತೆ, ನಾನು ಸತ್ ಚಿತ್ ಆನಂದ ಸ್ವರೂಪ. ಆನಂದ ಸ್ವರೂಪ ಅಂದ್ರೇನು, ಅನಂತ ಅಂತ. ಸತ್ ಚಿತ್ ಇದೆರಡು ಕೂಡ ಶಾಶ್ವತವಾಗಿರುವಂಥದ್ದು, ಅನಂತವಾಗಿರುವಂಥದ್ದು, ಅದಕ್ಕೆ ಪರಿಮಿತಿ ಇಲ್ಲ ಅನ್ನೋದು ಈ ಒಂದು ಸಮಾಧಿಗಳನ್ನ ನಾವು ಅಭ್ಯಾಸ ಮಾಡ್ತಾ ಸ್ಪಷ್ಟವಾಗಿ ತಿಳಿದು. ಡೌಟ್ ಇದೆಯಾ ಏನಾದ್ರು ಸರಿದ್ರೆ? ಗೊತ್ತಾಯ್ತು ಮ್ಯಾಮ್, ಥ್ಯಾಂಕ್ಸ್. ನೆಕ್ಸ್ಟ್ ಸಾವಿತ್ರಮ್ಮ. ಹಾ ಮೇಡಮ್. ಅಂತರ್ ಸಮಾಧಿಯನ್ನು ವಿವರಿಸಿ. ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ಏನೇನಾಗತ್ತೆ, ಅದರಲ್ಲಿ ಎಷ್ಟು ಡಿವಿಷನ್ಸ್ ಇದೆ, ಕೊನೆಯಲ್ಲಿ ಏನು ಪೂರ್ತಿಯಾಗಿ ಅಂತರ್ ಸಮಾಧಿ. ಮೇಡಮ್ ಅದು ಕನ್ಫ್ಯೂಸ್ ಆಗ್ತಾ ಇದೆ. ಏನಪ್ಪಾ ಕನ್ಫ್ಯೂಸ್ ಆಗ್ತಾ ಇದೆ ಮೇಡಮ್. ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದು ಏನು ಇಲ್ಲ, ನೀವು ಅವಾಗ್ಲೇ ಹೇಳಿದ್ರಿ ಅದನ್ನ, ಪರವಾಗಿಲ್ಲ ಹೇಳಿ. ಏನಾದ್ರು ತಪ್ಪು ಆದ್ರೆ ನಾನು ತಿದ್ದುತ್ತೀನಿ, ಏನ್ ತೊಂದ್ರೆ. ಇವಾಗ ಅಂತರ್ ಸಮಾಧಿ ಅಂದ್ರೇನು, ಅರಿವಿನ ಕಡೆಗೆ ಹೋಗೋದು ಅಂತರ್ ಸಮಾಧಿ. ಸಾಕ್ಷಿ ಭಾವದಲ್ಲಿ, ಸಾಕ್ಷಿ ಭಾವದ ಕಡೆಗೆ ಹೋಗೋದು, ನಾಮರೂಪಗಳನ್ನು ಬಿಟ್ಟು ಅಸ್ತಿತ್ವದಲ್ಲಿ ಕಾಣಿಸ್ತಾ ಇರೋ ನಾಮರೂಪಗಳನ್ನು ಬಿಟ್ಟು ಸಾಕ್ಷಿ ಭಾವದಲ್ಲೇ ನಿಲ್ಲೋದು ಅಂತರ್ ಸಮಾಧಿ. ಕರೆಕ್ಟ್. ಅದ್ರಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ವಲ್ಲ, 2 ಸವಿಕಲ್ಪ 1 ನಿರ್ವಿಕಲ್ಪ, ಅದೇನದು ಅವತ್ತೆಲ್ಲ ಮಾಡಿದ್ವಲ್ಲ. ಮೊದ್ಲು ಸವಿಕಲ್ಪ ರೂಪಾನ್ವಿತ್ ರೂಪಾನ್ವಿತ್ ಸವಿಕಲ್ಪ ಸಮಾಧಿ, ಶಬ್ದಾನ್ವಿತ್ ಸವಿಕಲ್ಪ ಸಮಾಧಿ, ಆಮೇಲೆ ನಿರ್ವಿಕಲ್ಪ ಸಮಾಧಿ. ಒಂದ್ರಲ್ಲೇನೆ ಈ ಅಂತರ್ ಸಮಾಧಿ ಅನ್ನೋದ್ರಲ್ಲಿ 3 ಭಾಗ.
ಹಾ, ಮೂರು ಅಂತ ಹೇಳಿದ್ದಾರೆ ಅದರಲ್ಲಿ. ಹೌದು, ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳಿದ್ದಾರೆ, 23ರಲ್ಲಿ ಏನೋ ಬರುತ್ತೆ. ಹೌದೌದು, ಮುಂದೆ ನೆಕ್ಸ್ಟ್ ಕಳಿ ನೆಕ್ಸ್ಟ್ ಹೋಗೋಣ, ಯಾಕೆಂದ್ರೆ ಇದ್ರಲ್ಲೇ ಇನ್ನೂ ಇತ್ತಲ್ಲ ಅಂತ ನಾನು ಅದಕ್ಕೆ ಹೋಗೋಣ. ಹಾ, ಇದಕ್ಕೆ ಓದಿ 23ನೇ ಶ್ಲೋಕ ಓದ್ಬಿಟ್ಟು ಹೇಳಿ. ಕಾಣ್ತಾ ಇದೆಯಾ 23ನೇ ಶ್ಲೋಕ? ಶ್ಲೋಕ ಎಷ್ಟು 22 ಬರ್ತಾ ಇದೆ ಮೇಡಮ್. ಒಂದ್ ನಿಮಿಷ ಮೇಡಮ್, ನೋಡ್ತೀನಿ ಮೇಡಮ್. ಅರ್ಜೆಂಟ್ ಏನಿಲ್ಲ. ಸವಿಕಲ್ಪೋ ನಿರ್ವಿಕಲ್ಪಃ ಸಮಾಧಿ ದ್ವಿವಿಧೋ ಹೃದಿ ದೃಶ್ಯ ಶಬ್ದಾನ್ ವಿದ್ದೇನ ಸವಿಕಲ್ಪ ಪುನರ್ವಿದಾಹ. ಸವಿಕಲ್ಪ ಸಮಾಧಿ ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅಂತ ಎರಡಿದೆ. ಸವಿಕಲ್ಪ ಸಮಾಧಿನಲ್ಲಿ ಮತ್ತೆ 2 ಬಗೆ ಅಂತ ಹೇಳ್ತಾ ಇದ್ದಾರೆ. ದೃಶ್ಯಾನ್ವಿತ್ ಸವಿಕಲ್ಪ ಸಮಾಧಿ, ಶಬ್ದಾನ್ವಿತ್ ಸವಿಕಲ್ಪ ಸಮಾಧಿ ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂತ ಮೇಡಮ್. ಓಕೆ, ಇಷ್ಟು ಸಾಕು ಬಿಡಿ. ನಾನು ಎಕ್ಸ್ಪ್ಲನೇಷನ್ ಇನ್ನೊಬ್ಬರನ್ನು ಕೇಳ್ತೀನಿ, ಮತ್ತೆ ನಿಮ್ಗೆ ಬರ್ತೀನಿ. ಹಾ ಮೇಡಮ್. ಸುಜಿಯಾ, ಇವಾಗ ಹೇಳಿ ಅಂತರ್ ಸಮಾಧಿ. ಇವಾಗ ಇಲ್ಲಿ ಹೇಳಿರೋದು ಎಲ್ಲಾದ್ರಲ್ಲೂ ಅಂತರ್ ಸಮಾಧಿ ಬಹಿರ್ ಸಮಾಧಿ ಎರಡರಲ್ಲೂ ಈ ತರ ಡಿವಿಷನ್ಸ್ ಇರುತ್ತೆ. ಈಗ ಅಂತರ್ ಸಮಾಧಿಯನ್ನ ನೀವು ಹೇಳಿ ಸುಜಿಯಾ. ಹಾ, ನಾ ಅದೊಂದು ವಿಡಿಯೋ ಕೇಳಕ್ಕೆ ಆಗ್ಲಿಲ್ಲ ಮೇಡಮ್, ಸ್ವಲ್ಪ ಪ್ರಾಬ್ಲಮ್ ಇತ್ತು. ವಿಡಿಯೋ ಕೇಳದೆ ಹೋದ್ರು. ಇವಾಗ ನೋಡಿ, ನಾವು ಅವತ್ತೆಲ್ಲ ಅಂತರ್ ಸಮಾಧಿ ಪ್ರಾಕ್ಟೀಸ್ ಮಾಡಿದ್ವಿ ಅಲ್ವಾ, ಅದ್ರ ಬೇಸಿಸ್ ಮೇಲೆ ಹೇಳಕ್ಕಾದ್ರೆ ಹೇಳಿ. ಇಲ್ಲ, ಓಕೆ ಓಕೆ. ಸಾರಿ ಮೇಡಮ್, ರಿಯಲಿ ಸಾರಿ. ನಂಗೆ ತಪ್ಪಿದಾಗೋದ್ರ ಯಾವ ಲೈನೇ ಗೊತ್ತಾಗ್ತಿಲ್ಲ ನನಗೆ, ಸಾರಿ. ಓಕೆ ಓಕೆ ಓಕೆ. ಇವರು ಕುಸುಮ ಅವ್ರೇನಾದ್ರು ಟ್ರೈ ಮಾಡ್ತೀರಾ? ಕುಸುಮ ಇದ್ದಾರಾ? ಮ್ಯೂಟ್ ಆಗಿದೆ. ಹಾ, ಕುಸುಮ ಹಾ, ಟ್ರೈ ಮಾಡಿ. ಅಂತರ್ ಸಮಾಧಿ ಮನಸ್ಸಿನಲ್ಲಿ ಸಾಕ್ಷಿನೇ ಅಂತರ್ ಸಮಾಧಿ. ಮನಸ್ಸಿನಲ್ಲಿ ಅನ್ಕೊಳ್ಳೋದು, ಮನಸ್ಸಿನಲ್ಲೇ ಇದು ದೇವರು ಅದನ್ನ ತಿಳ್ಕೊಂಡು ಸಾಕ್ಷಿನ ತಿಳ್ಕೊಂಡು ಹಾಗ್ ಮಾಡೋದು. ಗುರುಗಳ ಮೂಲಕನೂ ಜ್ಞಾನದಿಂದ ಮಾಡ್ಕೊಳ್ಳೋದು. ಕರೆಕ್ಟ್. ಮತ್ತು ನೀವೇನು ಅಂದ್ರಿ, ದೇವ್ರು ಅಂತ ಹೇಳಿದ್ರಿ, ಕರೆಕ್ಟೇ. ಅಂದ್ರೆ ದೇವ್ರನೇ ನಾನಿದ್ದೀನಿ ಅಂತ 2 ಆಯ್ತಲ್ಲಿ ಅಲ್ವಾ? ಹೌದು ಹೌದು, ಕಲ್ಪನೆ ಇದೆ ಅಲ್ಲಿ ಮೊದಲು. ಆಮೇಲೆ ಶಬ್ದಾನುವಿತ್ ಸವಿಕಲ್ಪ ಸಮಾಧಿಯಲ್ಲೇನೋ ಗುರುಗಳು ಹೇಳ್ಕೊಡ್ತಾರೆ, ನೀನು ಯಾವ ರೀತಿಯಲ್ಲಿ ನೀನು ಸಾಕ್ಷಿ ಅನ್ನೋದನ್ನ ಗುರುಗಳು ಹೇಳ್ಕೊಡ್ತಾರೆ. ಅಂದ್ರೆ ಗುರುಗಳು ಏನ್ ಮಾಡ್ತಾರೆ, ಜ್ಞಾನದ ಮೂಲಕ ಶಾಸ್ತ್ರಗಳೇನಿದೆ, ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಅವರು ಹೇಳ್ಕೊಡ್ತಾರೆ. ಮೊದಲು ದೃಶ್ಯ ಅಥವಾ ರೂಪ, ಅದರದ್ದು ಸವಿಕಲ್ಪ ಸಮಾಧಿ. ಈಗ ನೀವೇನಂದ್ರೆ ಅಲ್ಲಿ ದ್ವೈತ ಇದೆ ಅನ್ನೋದಕ್ಕೆ ಭಗವಂತನ ಒಂದು ಉದಾಹರಣೆ ಅವ್ರು ಕೊಟ್ಟಿದ್ರು. ಆಮೇಲೆ ನಾವು ಅವತ್ತು ಸಮಾಧಿ ಅಭ್ಯಾಸ ಮಾಡಿದಾಗ ಏನ್ ಮಾಡಿದ್ವಿ, ಮೊದಲು ಉಸಿರಾಟವನ್ನ ಗಮನಿಸಿದ್ವಿ ಅಂತಂದ್ರೆ ಉಸಿರು ಇದೆ, ಗಮನಿಸುವ ನಾನು ಇದ್ದೀನಿ ಅಂತ ಆಯ್ತಾ? ದ್ವೈತ 2 ಆಯ್ತದೆ. ಉಸಿರು ಇದೆ,
ಉಸಿರನ್ನು ಗಮನಿಸುವ ಸಾಕ್ಷಿಯಾದ ನಾನು ಇದ್ದೇನೆ. ಹ್ಮ್ ಉಸಿರು ಬದಲಾಗ್ತಾ ಇದೆ, ಉಸಿರು ಒಳಕ್ ಬರುತ್ತೆ, ಹೊರಕ್ ಹೋಗುತ್ತೆ, ಹ್ಮ್ ಬಿಸಿ ಆಗತ್ತೆ, ತಣ್ಣಗಿರುತ್ತೆ, ಒಳಕ್ ಬರುವಾಗ ತಣ್ಣಗಿರುತ್ತೆ, ಹೊರಗ್ ಹೋಗುವಾಗ ಬಿಸಿ ಆಗುತ್ತೆ. ಹ್ಮ್ ಉಸಿರು ಬದಲಾಗ್ತಾ ಇದೆ, ಆದ್ರೆ ಉಸಿರನ್ನು ಗಮನಿಸುವ ಸಾಕ್ಷಿಯಾದ ನಾನು ಬದಲಾಗ್ತಾ ಇಲ್ಲ ಹ್ಮ್ ಅಂತನ್ನೋದು ರೂಪಾನುವಿದ್ ಸವಿಕಲ್ಪ ಸಮಾಧಿ. ಅಂದ್ರೆ ಹ್ಮ್. ಯಾವುದೋ ರೂಪವನ್ನು ನೋಡಿ, ಇವಾಗ ನಾನು ಇಲ್ಲಿ ತಟ್ಟೆ ನೋಡ್ತೀನಿ, ಹ್ಮ್ ತಟ್ಟೆ ಹ್ಮ್ ತಟ್ಟೆಯನ್ನ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ತಟ್ಟೆ ಇದೆ, ನಾನು ಇದ್ದೇನೆ, ತಟ್ಟೆಯನ್ನು ನೋಡುವ ಸಾಕ್ಷಿ ನಾನು. ಹ್ಮ್ ಇವಾಗ ತಟ್ಟೆ ಹೋಯ್ತು, ಮೊಬೈಲ್ ಬಂತು, ಬದಲಾಯ್ತು. ತಟ್ಟೆ ಇಟ್ಟು ಹೋಗಿ ಮೊಬೈಲ್ ಬಂತು, ಹ್ಮ್ ಮೊಬೈಲ್ ಅನ್ನು ನಾನು ನೋಡ್ತಾ ಇದ್ದೇನೆ. ಈ ಹ್ಮ್ ವಸ್ತುಗಳು ಬದಲಾಗ್ತಾ ಇದೆ, ನೋಡುವ ನಾನು ಬದಲಾಗ್ತಾ ಇಲ್ಲ, ಹ್ಮ್ ಸಾಕ್ಷಿ ಬದಲಾಗಲ್ಲ. ಸಾಕ್ಷಿ ಬದಲಾಗಲ್ಲ ಅಂತನ್ನೋದು ಮೊದಲನೇ ಪಾರ್ಟ್. ಇದು ಟೋಟಲ್ ಅಂತರ್ ಸಮಾಧಿಯಲ್ಲಿ ಫಸ್ಟ್ ಪಾರ್ಟ್, ರೂಪಾನುವಿದ್ ಸವಿಕಲ್ಪ ಸಮಾಧಿ. ಹ್ಮ್ ರೂಪಾನುವಿದ್ ಸವಿಕಲ್ಪ ಸಮಾಧಿಯಲ್ಲಿ ಯಾವುದೋ ಒಂದು ರೂಪ ಇದೆ, ಆ ರೂಪವನ್ನು ನೋಡುವ ಸಾಕ್ಷಿಯಾದ ನಾನು ಇದ್ದೇನೆ. ರೂಪ ಬದಲಾಗುತ್ತೆ, ಸಾಕ್ಷಿ ಬದಲಾಗೋದಿಲ್ಲ ಅನ್ನೋದು ಆ ರೂಪದಿಂದ ನನಗೆ ಬರ್ತಾ ಇರುವಂತ ತಿಳುವಳಿಕೆ. ಹ್ಮ್ ಅರಿವು. ಹ್ಮ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಶಬ್ದಾನುವಿದ್ ಸವಿಕಲ್ಪ ಸಮಾಧಿ. ಅಂದ್ರೆ ಒಂದು ಶಬ್ದ, ವೇದಾಂತದ ವಾಕ್ಯವನ್ನ ಗುರುಗಳು ಹೇಳಿರ್ತಾರೆ, ಅದನ್ನ ತಗೊಳ್ಳೋದು. ಆ ವೇದಾಂತದ ವಾಕ್ಯ ಏನ್ ಹೇಳ್ತಾ ಇದೆ ಈ ಸಾಕ್ಷಿಯ ಬಗ್ಗೆ. ಇವಾಗ ನಾನ್ ಸಾಕ್ಷಿ ಅಂತ ರೂಪದ ಮೂಲಕ ಸ್ಪಷ್ಟಪಡಿಸ್ಕೊಂಡು, ರೂಪವನ್ನ ನಾನು ನೋಡ್ತಾ ಇದ್ದೀನಿ, ನೋಡುವ ನಾನು ಸಾಕ್ಷಿ, ರೂಪ ಬದಲಾದ್ರೂ ನಾನು ಬದಲಾಗಲ್ಲ ಅಂತ ರೂಪಾನುವಿದ್ದಲ್ಲಿ ತಿಳ್ಕೊಂಡು, ಈಗ ನಾನು ಸಾಕ್ಷಿಯಾದ ನನಗೆ ನನ್ನ ಸ್ವರೂಪ ಏನು ಅಂತ ಈ ಶಬ್ದಗಳು ಕೂಡ ತಿಳಿಸ್ಕೊಡುತ್ತೆ. ಏನ್ ತಿಳಿಸ್ಕೊಡುತ್ತೆ? ನಿರಾಕಾರನು ನಾನು, ನಿರ್ವಿಕಲ್ಪನು ನಾನು, ಶಾಂತನು ನಾನು, ಅಸಂಗನು ನಾನು, ಅಸಂಗೋಹಂ 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 ಪುನಃ ಪುನಃ, ಸಚ್ಚಿದಾನಂದ ರೂಪೋಹಂ ಅಹಮೇವ ಅಹಮವ್ಯಯಃ ಅಂತ ಇದು ಬ್ರಹ್ಮಜ್ಞಾನಾವಳಿ ಮಾಲಾ ಅನ್ನೋದು ಒಂದು ಶ್ಲೋಕವನ್ನ ರಚಿಸಿದ್ರು. ಆ ಶ್ಲೋಕದಲ್ಲಿ ಇದು ಒಂದು 2 ಸಾಲು ಬರುತ್ತೆ. ಅದು 2 ಸಾಲು ತಗೊಳ್ಳೋದು. ಇದು ಶಬ್ದ. ಏನ್ ಹೇಳ್ತಾ ಇದೆ ಆ ಶಬ್ದ? ಅಸಂಗೋಹಂ ಅಂತ ಹೇಳ್ತಾರೆ. ನಾನು ಅಸಂಗ ಅಂದ್ರೆ ನಾನು ಯಾವುದಕ್ಕೂ ಅಂಟಿಕೊಂಡಿಲ್ಲ ಅಂತ ಹೇಳ್ತಾರೆ. ಯಾರು? ನಾನು ಸಾಕ್ಷಿ. ಮೊದಲು ರೂಪದಲ್ಲಿ ನಾನು ಸಾಕ್ಷಿ ಅಂತ ತಿಳ್ಕೊಂಡೆ. ಸಾಕ್ಷಿ ನನ್ನ ಗುಣ ಏನು, ನನ್ನ ಸ್ವರೂಪ ಏನು ಅಂದ್ರೆ ನಾನು ಅಸಂಗ, ನಾನು ಯಾವುದಕ್ಕೂ ಅಂಟಿಕೊಂಡಿಲ್ಲ ಅನ್ನೋದು ಶಬ್ದದ ಮೂಲಕ ತಿಳ್ಕೊಂಡೆ. ಮೊದಲು ರೂಪದ ಮೂಲಕ ರೂಪವನ್ನು ನೋಡುವ ಸಾಕ್ಷಿ ಅಂತ ತಿಳ್ಕೊಂಡೆ, ಶಬ್ದದ ಮೂಲಕ ಆ ಸಾಕ್ಷಿಯಾದ ನಾನು ಅಸಂಗ ಅಂತ ತಿಳ್ಕೊಂಡೆ. ಇದು ಎರಡನ್ನೂ ತಿಳ್ಕೊಂಡೆ ನಂತರ ನಾನು ಅಸಂಗ ಆಗಿರೋದ್ರಿಂದ ನನ್ಗೆ ಯಾವ್ದಕ್ಕೂ ಇವಾಗ ಇದು ಏನಾದ್ರೂ ಒಂದು ಅಂಟ್ಕೊಂಡಿದ್ರೆ ಯಾವ್ದಕ್ಕಾದ್ರೂ, ಇವಾಗ ಇದು ಬಿಸಿಯಾಗಿದ್ರೆ ನನ್ಗೆ ಬಿಸಿ ತರಲಿ, ಈಗ ತಣ್ಣಗಿದ್ರೆ ನನ್ಗೆ ತಣ್ಣಗ, ಇವಾಗ ಇದು ದೂರ ಇದ್ರೆ ಇದು ಬಿಸಿಯಾಗಿದ್ರು ತಣ್ಣಗಿದ್ರು ನನಗೇನಾಗತ್ತಾ? ಏನು ಆಗಲ್ಲ, ಗೊತ್ತಾಗಲ್ಲ, ಏನು ಆಗಲ್ಲ. ನನ್ಗೆ ಅದಕ್ಕೆ ಅಟ್ಯಾಚ್ಮೆಂಟ್ ಇಲ್ಲದೆ ಹೋದ್ರೆ ಇದು ಬಿಸಿಯಾದ್ರು, ಇದು ಸುಟ್ಟೋದ್ರು, ಇದು ಕರ್ಕಲಾದ್ರೂ ನಂಗೆ ಏನಾಗಲ್ಲ. ಅದರಿಂದ ಅಸಂಗ ನಾನು ಅಂತ ಗೊತ್ತಾದ ತಕ್ಷಣ ನನ್ಗೆ ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ. ಬೇಕಾದಷ್ಟು ಆಲೋಚನೆಗಳು ಮನಸ್ಸಲ್ಲಿ ಬರ್ತಾ ಇರ್ಲಿ, ಹೋಗ್ತಾ ಇರ್ಲಿ, ದೇಹಕ್ಕೆ ಏನಾದ್ರೂ ನೋವಾಗ್ತಾ ಇರ್ಲಿ, ಇನ್ನೇನಾದ್ರೂ ನನಗೇನು ಸಂಬಂಧ, ನಾನು ಪೂರ್ಣವಾಗಿ ಶಾಂತವಾಗಿರ್ತೀನಿ ಅನ್ನೋದು ಈ ಅಸಂಗೋಹಂ ಮೂಲಕ ನಂಗೆ ಅರ್ಥ ಆಗುತ್ತೆ. ನನ್ಗೆ ಅರ್ಥ ಆದ್ಮೇಲೆ ಕೂತ್ಕೊಳ್ಳೋದು, ಸುಮ್ಮನೆ ಕೂತ್ಕೊಳ್ಳೋದು. ಅದು ನಿರ್ವಿಕಲ್ಪ ಸಮಾಧಿ. ಅಂದ್ರೆ ಅಲ್ಲಿ ಇನ್ನೇನು ಥಾಟ್ಸ್ ಇಲ್ಲ. ಇದರಲ್ಲೂ ಥಾಟ್ಸ್ ಇತ್ತು. ಏನು? ಮೊದಲನೇ ರೂಪದ ಥಾಟ್ ಇತ್ತು, ಸಾಕ್ಷಿಯ ನಾನು ಅನ್ನೋ ಥಾಟ್ ಇತ್ತು. ಎರಡನೇದಲ್ಲಿ ಆ ಸಾಕ್ಷಿಯಾದ ನನ್ನ ಸ್ವರೂಪ ಏನು ಅನ್ನೋದಕ್ಕೆ ಆ ವೇದಾಂತದ ವಾಕ್ಯವನ್ನು ಕೊಂಡು ಅದನ್ನ ವಿಶ್ಲೇಷಣೆ ಮಾಡಿದೆ, ಅಸಂಗ ನಾನು ಅಂತ. ಅಲ್ಲೂ ಕೂಡ ಒಂದು ಕಲ್ಪನೆ ಇತ್ತು. ಅದನ್ನ ಸರಿಯಾಗಿ ತಿಳ್ಕೊಂಡ ಮೇಲೆ ಸುಮ್ಮನೆ ಕೂತ್ಕೊಳ್ಳೋದು, ಇನ್ನೇನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಿಲ್ಲ. ಯಾಕೆಂದ್ರೆ ನಾನು ಶಾಂತ ಅಂತ ಕ್ಲಿಯರ್ ಆಗಿ ಗೊತ್ತಾಗೋಯ್ತು, ನಾನು ಅಸಂಗ ಅಂತ ಕ್ಲಿಯರ್ ಆಗಿ ಗೊತ್ತಾಗೋದ್ಮೇಲೆ ಮತ್ತೇನು ಅದ್ರ ಬಗ್ಗೆ ಯೋಚನೆ ಮಾಡಕ್ಕಿಲ್ಲ.
ಸುಮ್ಮನೆ ಕೂತ್ಕೊಳ್ಬೇಕು. ಅದು ನಿರ್ವಿಕಲ್ಪ ಸಮಾಧಿ. ಹ್ಮ್ ಹಾಗೆ ಕೂತ್ಕೊಂಡಾಗ ಏನಾಗುತ್ತೆ, ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ಮನಸ್ಸಿಗೆ ಫ್ರೈ ಅಂತ ಏನೋ ಒಂದು ಆಲೋಚನೆ ಬರುತ್ತೆ. ಆವಾಗ ಮತ್ತೆ ಆಲೋಚನೆ ಬರ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಆಲೋಚನೆ ರೂಪ, ನಾನು ಸಾಕ್ಷಿ. ಹ್ಮ್. ಮತ್ತೆ ಶಬ್ದ ಜ್ಞಾಪಕ ಮಾಡ್ಕೊಳ್ಳಿ. ಆಲೋಚನೆ ಅನ್ನೋ ರೂಪವನ್ನ ನಾನು ಸಾಕ್ಷಿಯಾಗಿ ನಾನು ನೋಡ್ತಾ ಇದ್ದೀನಿ, ಆದ್ರೆ ನಾನು ಅಸಂಗನಾಗಿದ್ದೀನಿ. ಆ ಆಲೋಚನೆಗೆ ನಾನು ಅಂಟಿಕೊಂಡಿಲ್ಲ, ಹಾಗಾಗಿ ನನಗೆ ಏನು ಅದರ ತೊಂದರೆ ಇಲ್ಲ. ಅದ್ರ ಅದು ಬರುತ್ತೆ ಹೋಗುತ್ತೆ, ನಾನು ಶಾಂತ. ಮತ್ತೆ ಯೋಚನೆ ಮಾಡ್ಕೊಳ್ಳಿ, ಮತ್ತೆ ಸುಮ್ಮನೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಬೇಕಾದಷ್ಟು ಸಂಗ್ರಹ ಮಾಡ್ಕೊಂಡಿರ್ತೀವಿ ನಾವು. ಹ್ಮ್ ಏನು ಅಂತ, ನಾನು ಕುಸುಮ ಅಂತ ಗಟ್ಟಿಯಾಗಿ ಸಂಗ್ರಹ ಮಾಡ್ಕೊಂಡು, ಹ್ಮ್ ಎಚ್ಚರದಲ್ಲೇನೋ ಇವಾಗ ಕೇಳ್ಕೊಂಡ್ವಿ, ಗುರುಗಳು ಹೇಳಿದ್ದು, ಈ ಕ್ಲಾಸ್ ಅಲ್ಲಿ ಹೇಳಿದ್ದೆಲ್ಲ ನಾನು ಅಸಂಗ ಅಂತ ಎಚ್ಚರದಲ್ಲಿ ಗೊತ್ತಾಯ್ತೀನಿ. ಹ್ಮ್ ಅದೇ ಸುಪ್ತ ಮನಸ್ಸಿನಲ್ಲಿ ನಾನು ಕುಸುಮ ಅಂತಾನೆ ಇದೆ. ಅದು ಹೋಗ್ಬೇಕು. ನಾನು ಸಾಕ್ಷಿ, ನಾನು ಅಸಂಗ ಅಂತ ಸುಪ್ತ ಮನಸ್ಸಿಗೂ ಹೋಗ್ಬೇಕು. ಅದಕ್ಕೋಸ್ಕರ ಈ ಒಂದು ಸಮಾಧಿ ಹಾ ರೂಪಾನ್ವಿತ ಸವಿಕಲ್ಪ ಸಮಾಧಿ, ಶಬ್ದಾನ್ವಿತ ಸವಿಕಲ್ಪ ಸಮಾಧಿ ಮಾಡಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಸುಮ್ಮನೆ ಕೂತ್ಕೊಂಡಾಗ ಏನು ಸ್ಪಷ್ಟತೆ ಪಡ್ಕೊಂಡಿದ್ನೋ ನಾನು ಅಸಂಗ, ನಾನು ಸಾಕ್ಷಿ, ನಾನು ಯಾವ್ದಕ್ಕೂ ಅಂಟ್ಕೊಂಡಿಲ್ಲ, ನಾನು ಪೂರ್ಣ ಶಾಂತ ಅನ್ನೋ ತಿಳುವಳಿಕೆ ಏನು ಬಂದಿತ್ತೋ ಆ ತಿಳುವಳಿಕೆ ಮನಸ್ಸಿನ ಆಳಕ್ಕೆ ಇಳಿಯುತ್ತೆ, ಹ್ಮ್ ಸುಪ್ತ ಮನಸ್ಸಿಗೆ ಇಳಿಯುತ್ತೆ. ಹ್ಮ್ ಹಾಗೆ ಹಿಡಿದು ಅಲ್ಲಿ ಮತ್ತೆ ಅದನ್ನೆಲ್ಲ ಶುದ್ಧಗೊಳಿಸುತ್ತೆ. ಕುಸುಮ ಅಂತ ಇರೋದನ್ನ ತೆಗೆದುಹಾಕಿ ಸಾಕ್ಷಿ ಸಾಕ್ಷಿ. ಅನ್ನೋದನ್ನ ಅಲ್ಲಿ ಹಾಕುತ್ತೆ. ಹ್ಮ್ ಅಲ್ಲಿ ಅದನ್ನ ಹಾಕ್ತಾ ಬಂದ್ರೆ ತುಂಬಾ ಇದೆ. ಹ್ಮ್ ಕುಸುಮ ಯೋಚನೆಗಳೆಲ್ಲ ಹೊರಟೋಗುತ್ತೆ. ಕುಸುಮ ಕುಸುಮ ಅಂತ ತುಂಬಾ ಇದೆ. ಒಂದೊಂದೇ ಕುಸುಮನ ಬಿಡಿಸ್ಕೊಂಡು ಹೋಗೋದು. ಸಾಕ್ಷಿ ಅನ್ನೋದು ಒಂದು ಕಡೆ ಸಾಕ್ಷಿ ಇತ್ತು, ಇನ್ನೊಂದು ಕುಸುಮ ಇದೆ, ಇನ್ನೊಂದ್ ಕಡೆಗೂ ಸಾಕ್ಷಿ ಇತ್ತು. ಹಾಗೆ ಮಾಡ್ತಾ ಹೋಗ್ತಾ ಇದ್ರೆ ಆ ಒಂದು ಹೊಳೆಯೆಲ್ಲ ಹರಡ್ತಾ ಹೋಗುತ್ತೆ. ಹ್ಮ್ ಪೂರ್ತಿ ನಾನು ಸಾಕ್ಷಿ ಅಂತ ಹ್ಮ್ ಇದರಿಂದ ಇದನ್ನ ವಾಸನೆಯ ಕ್ಷಯಕ್ಕೆ, ವಾಸನೆಯರನ್ನ ನಿರ್ಮೂಲ ಮಾಡೋದಕ್ಕೆ ಈ ಒಂದು ಸಮಾಧಿ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀವಿ. ಸಮಾಧಿ ಅಭ್ಯಾಸ ಮಾಡಕ್ ಮುಂಚೆ ನಮ್ಗೆ ಸ್ಪಷ್ಟವಾದ ಜ್ಞಾನ ಇರುತ್ತೆ. ಹ್ಮ್ ಸಮಾಧಿಯಿಂದ ಮುಕ್ತಿ, ಜ್ಞಾನದಿಂದ ಸ್ಪಷ್ಟವಾಗಿ ಜ್ಞಾನವನ್ನ ಶ್ರವಣ ಮನನಗಳ ಮೂಲಕ ತಿಳ್ಕೊಂಡು ಈ ಸಮಾಧಿಯ ಅಭ್ಯಾಸವನ್ನ ಮಾಡಿದ್ರೆ ಆ ಒಂದು ಜ್ಞಾನ ಸೂಕ್ತ ಮನಸ್ಸಿಗೆ ಇರುತ್ತೆ. ಅರ್ಥ ಆಯ್ತು ಮೇಡಮ್. ಅರ್ಥ ಆಯ್ತು ಮೇಡಮ್. ಅರ್ಥ ಆಯ್ತು ಮೇಡಮ್. ಇವಾಗ ನೆಕ್ಸ್ಟ್ ಕ್ವೆಶ್ಚನ್. ಇವಾಗ ನೀವು ಸಾವಿತ್ರಮ್ಮ, ಇವಾಗ ಅಂತರ್ ಸಮಾಧಿ ವಿವರ ಕೊಡಿ ನೋಡೋಣ. ಹೇಳಿ. ದೃಶ್ಯಾನ್ವಿತ್ತು ಶಬ್ದಾನ್ವಿತ್ತು ಎರಡನ್ನೂ ದಾಟ್ಕೊಂಡು ಆಮೇಲೆ ನಿರ್ವಿಕಲ್ಪದಲ್ಲಿ ಹೋಗೋದು ಅಂತರ್ ಸಮಾಧಿ ಅಲ್ವಾ ಮೇಡಮ್? ಇವಾಗ ನೀವ್ ವರ್ಣಿಸಿದ್ದೆ ಅದು ಕರೆಕ್ಟ್. ಅಂತರ್ ಸಮಾಧಿಯಲ್ಲೂ 3 ಇದೆ, ಬಹಿರ್ ಸಮಾಧಿಯಲ್ಲೂ ಇದೆ. ಬಟ್ ಒಳಗಡೆ ಹೋಗೋದು ಅಂದ್ರೆ ನಾನು ಸಾಕ್ಷಿ ಅಂತ ತಿಳ್ಕೊಂಡು ಹೋಗೋದು ಅಂತರ್ ಸಮಾಧಿ. ಒಳಮುಖವಾಗಿ ಹೋಗ್ಬೇಕು ಅಂತಂದ್ರೆ ಅದೇ ದೇಹ ನಾನು ಅಲ್ಲ, ಬುದ್ಧಿ ನಾನಲ್ಲ, ದೇಹ ಮನ ಬುದ್ಧಿ ಅವೆಲ್ಲ ಬಿಟ್ಟು ಬರೀ ಸಾಕ್ಷಿ ಭಾವದಿಂದ ಒಳಮುಖವಾಗಿ ಹೋಗೋದು ಅಂತರ್ ಸಮಾಧಿ ಅಂತ. ಬಹಿರ್ ಸಮಾಧಿ ಅಂತ ಈ ನಾಮರೂಪಗಳನ್ನು ಬಿಟ್ಟು ಸಾಕ್ಷಿ ಭಾವದಲ್ಲಿ ನಿಲ್ಲೋದು ಬಹಿರ್ ಸಮಾಧಿ. ನಾನು ಸಾಕ್ಷಿ ಭಾವದಲ್ಲಿ ನಿಲ್ಲೋರಲ್ಲ. ಈಗ ಅದೇ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡು ಅದು ಮೇಡಮ್ ಅಲ್ಲೆಲ್ಲೋ ನನ್ಗೆ ಹಂಗ ಆಗ್ತಾ ಇದೆ. ಅದು ಇವಾಗ ಏನ್ ಗೊತ್ತಾ, ಬಹಿರ್ ಸಮಾಧಿಯಲ್ಲಿ ಅಸ್ತಿತ್ವ ನಾನು ಅನ್ನೋ ಸ್ಪಷ್ಟತೆ ಪಡ್ತೀನಿ. ಅಂತರ್ ಸಮಾಧಿಯಲ್ಲಿ ಅಸ್ತಿತ್ವ ಅಂದ್ರೆ ಇದು ಪ್ರಪಂಚ ಅಂತಾನೆ ಅನ್ಕೊಳ್ಳೋದ ಮೇಡಮ್? ಅದೇ ಇವಾಗ ನಾನೇನಪ್ಪ, ಇವಾಗ ಪರಬ್ರಹ್ಮ ಏನು, ಸತ್ ಚಿತ್ ಆನಂದ ಸ್ವರೂಪ ಅಲ್ವಾ? ಹಾ ಮೇಡಮ್.
ಹಾ ಅದೇ ಮೇಡಮ್. ಅದೇ ನಾನು, ಪರಬ್ರಹ್ಮನೇ ನಾನು, ಆತ್ಮನೇ ನಾನು ಅಂತ ತಿಳ್ಕೊಳ್ಳೋಕೆ ಇವಾಗೆಲ್ಲ ಇದೆಲ್ಲ ಮಾಡ್ತಾ ಇದ್ದೀನಿ. ಹೌದಾ? ಹಾ ಮೇಡಮ್. ಈಗ ಎರಡು ರೀತಿ ಸಮಾಧಿ, ಏನು ಅಂತರ್ ಸಮಾಧಿ, ಬಹಿರ್ ಸಮಾಧಿ ಅಂತ ಎರಡು. ಹಾ ಮೇಡಮ್. ಅಂತರ್ ಸಮಾಧಿಯಲ್ಲಿ ನಾನು ಚಿತ್ ಸ್ವರೂಪ ಅನ್ನೋದನ್ನ ತಿಳ್ಕೊತೀನಿ. ಬಹಿರ್ ಸಮಾಧಿಯಲ್ಲಿ ನಾನು ಸತ್ ಸ್ವರೂಪ ಅಂತ ತಿಳ್ಕೊತೀನಿ. ಹ್ಮ್. ಅಂತರ್ ಸಮಾಧಿಯಲ್ಲಿ ನಾನು ಸಾಕ್ಷಿ ಅಂತ ತಿಳ್ಕೊತೀನಿ. ಬಹಿರ್ ಸಮಾಧಿಯಲ್ಲಿ ನಾನು ಅಸ್ತಿತ್ವ ಅಂತ ತಿಳ್ಕೊತೀನಿ. ಹಾ ಮೇಡಮ್. ಈ ಅರಿವು ಅಲ್ವಾ? ಹಾ ಮೇಡಮ್. ಇವಾಗ ನೀವು ನಾನು ಈ ತಟ್ಟೆಯ ಸಾಕ್ಷಿ ಅಂತಂದ್ರೆ ಏನು? ತಟ್ಟೆ ಇದೆ ಅನ್ನೋದು ನನಗ್ ಗೊತ್ತಾಗ್ತಾ ಇದೆ, ನಾನ್ ತಿಳ್ಕೊಳ್ತಾ ಇದ್ದೀನಿ. ನನ್ನ ಹಾ. ತಿಳ್ಕೊಳ್ಳೋದು ಏನಿದೆ, ತಿಳ್ಕೊಳ್ಳೋದ್ರ ಕಡೆಗೆ ಪ್ರಾಶಸ್ತ್ಯ ಅಂತರ್ ಸಮಾಧಿಯಲ್ಲಿ. ಅರ್ಕೋತಾ ಹ್ಮ್. ಇದ್ದೀನಿ, ಅರಿವಿನ ಕಡೆಗೆ ಪ್ರಾಶಸ್ತ್ಯ ಅಂತರ್ ಸಮಾಧಿಯಲ್ಲಿ. ಹ್ಮ್. ಹ್ಮ್. ತಟ್ಟೆಯನ್ನ ಅರಿಯುತ್ತಿರುವ ನಾನು ತಟ್ಟೆಗಿಂತ ಬೇರೆಯಾಗಿದ್ದೇನೆ. ತಟ್ಟೆಯಲ್ಲಿ ಏನೇ ಬದಲಾವಣೆಯಾದ್ರೂ ಅರಿವಾದ ನನ್ನಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ ಅಂತ ತಿಳ್ಕೊಳ್ಳೋಕೆ ಮಾಡುವಂತ ಸಮಾಧಿ ಅಂತರ್ ಸಮಾಧಿ. ಹಾ ಮೇಡಮ್. ಈಗ ತಟ್ಟೆನ ನಾನು ನೋಡ್ತೀನಿ, ಈಗ ಅಂತರ್ ಸಮಾಧಿದ ಆಗೋಯ್ತು. ಈಗ ಬಹಿರ್ ಸಮಾಧಿಗೆ ಬರೋಣ. ಇದೇ ಹಾ. ತಟ್ಟೆ ಇದೆ ಅಂತ ಇಟ್ಕೊಳ್ಳಿ. ಇವಾಗ ತಟ್ಟೆ ನಾನು ನೋಡ್ತೀನಿ, ತಟ್ಟೆ ಇದೆ. ತಟ್ಟೆ ಇದೆ ಅಂದ್ರೆ ತಟ್ಟೆಯ ಇರುವಿಕೆಗೆ ಕಾರಣವಾದ ಅಸ್ತಿತ್ವ ಇದೆ. ಹಾ. ಆ ಅಸ್ತಿತ್ವ ಕಣ್ಣಿಗೆ ಕಾಣಿಸಲ್ಲ, ಕಣ್ಣಿಗೆ ಕಾಣದೇ ಇರುವಂತಹ ಅಸ್ತಿತ್ವ ತಟ್ಟೆಯಾಗಿ ಕಂಡು ಬಂದಿದೆ. ಹ್ಮ್. ತಟ್ಟೆಯನ್ನು ನೋಡಿದ ತಕ್ಷಣ ನನಗೆ ನನ್ನ ಅಸ್ತಿತ್ವದ ಕಡೆಗೆ ಗಮನ ಹೋಗ್ಬೇಕು ಅಂತ ಅನ್ನೋದು ಬಹಿರ್ ಸಮಾಧಿ. ಹ್ಮ್. ಸತ್ ಚಿತ್, ಸತ್ ಅಂದ್ರೆ ಅಸ್ತಿತ್ವ, ಸತ್ ನಾನು ಅಂತ ತಿಳ್ಕೊಳ್ಳೋದಕ್ಕೆ ಬಹಿರ್ ಸಮಾಧಿ. ಸತ್ ನಾನು ಅಂದ್ರೆ ಇಡೀ ಪ್ರಪಂಚವನ್ನು ಆವರಿಸ್ಕೊಂಡಿರುವಂತಹ ಇರುವಿಕೆ ಏನಿದೆ ಅದು ನಾನು ಅಂತ ತಿಳ್ಕೊಬೇಕು. ಹಾ. ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಇರುವಿಕೆ ಇದೆ. ಆ ಇರುವಿಕೆ ಕಣ್ಣಿಗೆ ಕಾಣಿಸಲ್ಲ. ಆ ಹಾ ಇರುವಿಕೆ ಮೇಡಮ್. ಗಿಡ, ಮರ, ಬಳ್ಳಿ, ಬೆಟ್ಟ, ಗುಡ್ಡ, ತಟ್ಟೆ, ಮೊಬೈಲು ಇದೆಲ್ಲವೂ ಆಗಿ ಆ ಇರುವಿಕೆ ತೋರ್ಕೊಳ್ತಾ ಇದೆ. ಹಾಗಾಗಿ ಯಾವುದೇ ಒಂದು ವಸ್ತುವನ್ನ ನಾನು ನೋಡಿದ್ರು ಕೂಡ ಇರುವಿಕೆಯ ಕಡೆಗೆ ನನ್ನ ಗಮನ ಹೋಗಬೇಕು. ವಸ್ತು ನನ್ನನ್ನ ನನ್ನ ಇರುವಿಕೆಯ ಕಡೆಗೆ ತಗೊಂಡು ಹೋಗ್ಬೇಕು. ವಸ್ತು ಇರುವಿಕೆ ಇಲ್ಲದೆ ವಸ್ತು ಬರಕ್ಕಾಗಲ್ಲ. ಇವಾಗ ನಾನು ವಸ್ತು ಇದೆ ಅಂತ ಹೇಳ್ತಾ ಇದ್ದೀನಿ, ಇದು ಪರಿಮಿತವಾದ ಅಸ್ತಿತ್ವ. ಹಾ. ಈ ಪರಿಮಿತವಾದ ಅಸ್ತಿತ್ವ ಎಲ್ಲಿಂದ ಬಂತು? ಅಪರಿಮಿತವಾದ ಅಸ್ತಿತ್ವದಿಂದ ಬಂದಿದೆ. ಆ ಪರಿಮಿತವಾದ ಅಸ್ತಿತ್ವ ನಾನು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಮಾಡುವಂಥದ್ದು ಬಹಿರ್ ಸಮಾಧಿ. ಹ್ಮ್ ಮೇಡಮ್. ಅಪರಿಮಿತವಾದ ಅರಿವು ನಾನು ಅಂತ ತಿಳ್ಕೊಳ್ಳೋದಕ್ಕೆ ಮಾಡುವಂಥದ್ದು ಅಂತರ್ ಸಮಾಧಿ. ನಾನು ಅರಿವು ಮತ್ತು ಇರವು ಎರಡೂ ಆಗಿದ್ದೇನೆ. ಅಪರಿಮಿತವಾದ ಅರಿವು ನಾನಾಗಿದ್ದೇನೆ, ಅಪರಿಮಿತವಾದ ಇರವು ನಾನಾಗಿದ್ದೇನೆ. ಹಾಗಾಗಿ ಅರಿವು ನಾನು ಅಂತ ತಿಳ್ಕೊಳ್ಳೋಕೆ ಅಂತರ್ ಸಮಾಧಿ, ಇರವು ನಾನು ಅಂತ ತಿಳ್ಕೊಳ್ಳೋದಕ್ಕೆ ಬಹಿರ್ ಸಮಾಧಿ. ಹಾಗೆ ಇವಾಗ ಇಷ್ಟು ಇರ್ಲಿ, ನೀವು ಮತ್ತೆ ಓದ್ಕೊಳ್ಳಿ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇಕಾದ್ರೆ ಇನ್ನೊಂದ್ಸತಿ ಇದನ್ನೇ ಮಾಡಿ. ಆಯ್ತು ಮೇಡಮ್. ಯಾಕೆಂದ್ರೆ ಇದು ಕ್ಲಿಯರ್ ಆಗ್ಬಿಡ್ಬೇಕು. ಅದು ಅದಕ್ಕೆ ಎಷ್ಟು ಇದ್ ಮಾಡಿದ್ರು ಅದು ಕ್ಲಿಯರ್ ಆಗ್ತಿರ್ಲಿಲ್ಲ. ಸ್ವಲ್ಪ ಆಗ್ಲಿ ಆ ಸಮಾಧಿ ಸ್ಥಿತಿ ಇದು ಸ್ವಲ್ಪ ಅದು ಕನ್ಫ್ಯೂಷನ್ ಆಗ್ತಾ ಇತ್ತು. ಅದು ಮತ್ತೆ ಮೇಡಮ್ ನೆಕ್ಸ್ಟ್ ಕ್ಲಾಸ್ ಅಲ್ಲೂ ಇದನ್ನೇ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲೂ ಇದನ್ನೇ ಮಾಡೋಣ. ಇದನ್ನೇ ಮಾಡಿ, ತೊಂದ್ರೆ ಸುಜಿಯ ಅವರು ಜಡ ಸಮಾಧಿಗೂ ಚೇತನ ಸಮಾಧಿಗೂ ವ್ಯತ್ಯಾಸವೇನು? ಇಲ್ಲ ಮೇಡಮ್, ನಾನು ನಿಜವಾಗ್ಲೂ ನಾನು ಓದಕ್ಕೆ ಆಗಿಲ್ಲ, ಕೇಳಿಲ್ಲ ನಾನು. ಫುಲ್ ಜಡ ಸಮಾಧಿಯಲ್ಲಿ ಜ್ಞಾನ ಇಲ್ಲ, ಚೇತನ ಸಮಾಧಿಯಲ್ಲಿ ಜ್ಞಾನ ಇದೆ. ಈ ಪ್ರಾಪಂಚಿಕ ವ್ಯವಹಾರಗಳನ್ನು ಕುರಿತಾಗಿ ನಾನು
ನಿದ್ದೆ ಮಾಡೋದು ಜಡ ಸಮಾಧಿ ಅಂತ ತಗೊಳ್ಬಹುದು. ನಾನು ನಾಳೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಮಲ್ಕೊಳ್ತೀನಿ, ಬೆಳಗ್ಗೆ ಅದೇ ಯೋಚನೆಯಲ್ಲೇ ಹೇಳ್ತೀನಿ, ಅದು ಜಡ ಸಮಾಧಿ. ಅದೇ ನಿದ್ದೆಯನ್ನ ಚೇತನ ಸಮಾಧಿಯಾಗಿ ಹೇಗ್ ಪರಿವರ್ತಿಸೋದು ಅಂತಂದ್ರೆ, ನಾನು ಸಚ್ಚಿದಾನಂದ ಸ್ವರೂಪಿ, ನಾನು ಸಾಕ್ಷಿ, ನಾನಿವಾಗ ಮಲ್ಕೊಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಆ ಒಂದು ಜ್ಞಾನದಿಂದ ಮಲ್ಕೊಂಡಾಗ ಬೆಳಗ್ಗೆ ಇದ್ದಾಗ ನಾನು ಪದ್ಮ ಅಂತ ಹೇಳಲ್ಲ, ನಾನು ಸಾಕ್ಷಿ ಅಂತ ಹೇಳ್ತೀನಿ. ಅದು ನನ್ನ ಸುಪ್ತ ಮನಸ್ಸಿನಲ್ಲಿ ಅದು ಬೇರೂರ್ತಾ ಹೋಗುತ್ತೆ. ಹಾಗೆ ರಿಪೀಟೆಡ್ ಆಗಿ ಪುನಃ ಪುನಃ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾರೆ. ಕವಿಯವರು ಸಮಾಧಿಯಿಂದ ಮುಕ್ತಿ ದೊರಕುತ್ತದೆಯೇ? ಇಲ್ಲ ಮ್ಯಾಮ್, ಸಮಾಧಿ ಒಂದು ವೇ ಅಷ್ಟೇ. ಫಸ್ಟ್ ಜ್ಞಾನ ಸಿಗ್ಬೇಕು ನಮಗೆ. ಶ್ರವಣ ಮನನದಿಂದ ಗುರುವಿಂದ ನಾವು ಕರೆಕ್ಟ್ ಆಗಿ ಕಲ್ತ್ಕೋಬೇಕು. ಅದು ಅರ್ಥ ಆಗ್ಬೇಕು. ಅದು ಬರೇ ಮೆಕ್ಯಾನಿಕಲ್ ಆಗಿ ಹೇಳೋದಲ್ಲ ನಾನ್ ಸಾಕ್ಷಿ ಅಂತ, ಅದು ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು. ನಾನು ಸಚ್ಚಿದಾನಂದ, ನಾನು ಸಾಕ್ಷಿ, ಅಥವಾ ನಾನು ಬ್ರಹ್ಮನ್ ಅಥವಾ ಆತ್ಮ ಅಂತ ನಮಗ್ ಕರೆಕ್ಟ್ ಆಗಿ ಜ್ಞಾನ ಬರ್ಬೇಕು. ಅದಾದ್ಮೇಲೆ ಸಮಾಧಿ ಅದನ್ನ ದೃಢ ಮಾಡ ಸ್ಟ್ರಾಂಗ್ ಮಾಡುತ್ತೆ. ಅದನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗಕ್ಕೆ ಅದ್ ಹೆಲ್ಪ್ ಮಾಡುತ್ತೆ. ಸೊ ಆವಾಗ ಮುಕ್ತಿ ಸಿಗುತ್ತೆ. ಮುಕ್ತಿ ಅಂದ್ರೆ ಜ್ಞಾನನೇ. ಕುಸುಮಾ ಅವರು, ನಾನು ಶಿವಸ್ವರೂಪಿ ಎನ್ನುವ ಜಗದಿಂದ ಮುಕ್ತಿ ಸಾಧ್ಯವೇ? ಸಾಧ್ಯ ಸಾಧ್ಯಮ್ಮ. ಸಾಧ್ಯನಾ? ಸುಮ್ನೆ ಜಪ ಮಾಡಿದ್ರೆ ಏನ್ ಮೇಡಮ್? ಏನ್ ಕೇಳ್ತಾ ಇದೆ ಅಂದ್ರೆ, ನಾನು ಶಿವಸ್ವರೂಪಿ ಅಂತ ಜಪ ಮಾಡೋದ್ರಿಂದ ಮುಕ್ತಿ ಸಿಗುತ್ತಾ? ಇಲ್ಲ, ಮುಕ್ತಿ ಸಿಗಲ್ಲ. ಜ್ಞಾನ ಬರ್ಬೇಕು. ಜ್ಞಾನ ಇದ್ರೆ ಮುಕ್ತಿ ಸಿಗತ್ತೆ. ಗುರುಗಳ ಮೂಲಕ ಜ್ಞಾನ ಬಂದು ಆಮೇಲೆ ಬರುತ್ತೆ. ಶಿವಸ್ವರೂಪಿ ಹೇಗೆ ಅನ್ನೋದು ತಿಳ್ಕೊಬೇಕು. ಇವಾಗ ಇದನ್ನೇ ನೆಕ್ಸ್ಟ್ ತಗೊಳ್ಳೋಣ. ಮೇಡಮ್, ಒಂದ್ ಸ್ವಲ್ಪ ಡೌಟ್ ಇದೆ, ಕೇಳ. ಇದು ಧ್ಯಾನ ಮಾಡುವಾಗ ಉಸಿರನ್ನ ತಗೊಳ್ಳಿ, ಉಸಿರನ್ನ ಬಿಡಿ, ಅದನ್ನ ಗಮನಿಸಿ ಅಂತ ಫಸ್ಟ್ ಹೇಳಿದ್ರೆ, ಆಮೇಲೆ ನಮ್ಮ ಗಮನವನ್ನ ಮೂಲಾಧಾರದಿಂದ ಚಕ್ರಕ್ಕೆ ತಗೊಂಡು ಹೋಗಿ, ಚಕ್ರದಿಂದ ಮೂಲಾಧಾರಕ್ಕೆ ತಗೊಂಬನ್ನಿ ಅಂತ ಇನ್ಸ್ಟ್ರಕ್ಷನ್ಸ್ ಇತ್ತು. ಅದು ಉಸಿರನ್ನು ತೆಗೆದುಕೊಂಡಾಗ ಮೂಲಾಧಾರದಿಂದ ಚಕ್ರಕ್ಕೆ ಗಮನ ಹರಿಸ್ಬೇಕಾ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಒಂದು ಸ್ಪೆಸಿಫಿಕ್ ಇದು ಅಲ್ಲಿ ಇಲ್ಲ. ಅದಕ್ಕೆ ಅದ್ ಹೇಗೆ ಅಂತಂದ್ರೆ, ಇವಾಗ ಉಸಿರು ತಗೊಂಡು ಹೀಗೆ ಹೋಗಿ ಹೊಟ್ಟೆಗೆ ಹೋಗಿ ಆಮೇಲೆ ಹಿಂದೆ ಹಿಂಭಾಗಕ್ಕೆ ಬಂದು ಮೂಲಾಧಾರಕ್ಕೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಉಸಿರು ಎಳ್ಕೊಂಡಾಗ ಮೂಲಾಧಾರದ ಮೇಲಕ್ಕೆ ಹೋಗುತ್ತೆ. ಹೀಗೆ ಹೋಗಿದ್ದು ಹೊಟ್ಟೆ ತನಕ ಹೋಗ್ಬಿಟ್ಟು ಆಮೇಲೆ ಇಲ್ಲಿ ಭಾಗದ ಹೋಗಿ ಅಲ್ಲಿಂದ ಮೂಲಾಧಾರದಿಂದ ಮೇಲೆ ಹೋಗಿ ಉಸಿರನ್ನ ಬಿಡೋವಾಗ ಈ ಮೇಲಿಂದ ಆಜ್ಞಾದಿಂದ ಕೆಳಕ್ಕೆ ಇಳಿದು ಮೂಲಾಧಾರಕ್ಕೆ ಹೋಗಿ ಮೂಲಾಧಾರದಿಂದ ಹೀಗೆ ಮೇಲಕ್ಕೆ ಬಂದು ಮೂಗಿಂದ ಹೊರಗಡೆ ಬರ್ತದೆ ಅನ್ನೋ ರೀತಿ. ಉಸಿರು ಹೋಗಲ್ಲ, ಆ ಪ್ರೆಷರ್ ಹೋಗುತ್ತೆ. ಅದೇ ಅಂದ್ರೆ ನಾವು ಉಸಿರನ್ನ ಎಳ್ಕೊಂಡ್ವಿ ಅಂತಂದ್ರೆ ಅಂದಾಗ ಅವಾಗ ನಾನು ಅರ್ಥ ಮಾಡ್ಕೊಂಡಿರೋದು, ಉಸಿರನ್ನ ತೆಗೆದುಕೊಂಡಾಗ ಅದು ಮೇಲಿಂದ ಕೆಳಕ್ ಹೋಗುತ್ತೆ. ಆಗ ನಮ್ಮ ಗಮನ ಮೂಲಾಧಾರದಿಂದ ಚಕ್ರಕ್ಕೆ ಬರ್ಬೇಕು. ಅವಾಗ ಪ್ರೆಷರ್ ಕೆಳಗಡೆಯಿಂದ ಮೇಲಕ್ಕೆ ಹರಿಯುತ್ತೆ. ಅದ್ ಕರೆಕ್ಟ್ ಅಲ್ವಾ? ಉಸಿರನ್ನ ಬಿಟ್ಟಾಗ ಗಮನ ಮೇಲಿಂದ ಕೆಳಕ್ಕೆ ಬರ್ಬೇಕು, ಅದು ಇಳಿಯುತ್ತೆ. ಅದು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಆಮೇಲೆ ಇನ್ನೊಂದು,
ಇದು ತುರ್ಯಾವಸ್ಥೆ ಮತ್ತೆ ತುರ್ಯಾತೀತ ಅನ್ನುವುದು ಅದು ಸ್ಪಷ್ಟತೆ ಇಲ್ಲ ನಂಗೆ. ತುರಿಯ ಇವಾಗ ತುರಿಯ ಅಂತಂದ್ರೆ ಏನು? ಎಚ್ಚರ, ಕನಸು, ಗಾಢನಿದ್ದೆ 3 ಸ್ಥಿತಿಗಳನ್ನ ತಗೊಂಡಾಗ ಹ್ಮ್ ಆ 3 ಸ್ಥಿತಿಗಳಿಗೆ ಸಾಕ್ಷಿ ನಾನು. ಹ್ಮ್ ಎಚ್ಚರ, ಕನಸು, ಗಾಢನಿದ್ದೆಗೆ ತುರಿಯ ಅಂತ ಅನ್ನೋದು ಆಕ್ಚುಲಿ 4ನೇ ಹಂತ ಅಂತ ಎಕ್ಸ್ಪ್ಲನೇಷನ್ ಹೇಳ್ತಾರೆ. ಬಟ್ 4ನೇ ಹಂತ ಅಂತಲ್ಲ, ಅದು ಸಾಕ್ಷಿ, ಅದು ತುರಿಯ. ಹ್ಮ್ ಅಂದ್ರೆ ಹ್ಮ್ ಎಚ್ಚರ, ಕನಸು, ಗಾಢನಿದ್ದೆ ಇದಕ್ಕೆ ಮೀರಿದ್ದು ಹ್ಮ್ ಹ್ಮ್ ಎಚ್ಚರದಲ್ಲೂ ಇದೀನಿ, ಕನಸಲ್ಲೂ ಇದೀನಿ, ಗಾಢನಿದ್ದೆಯಲ್ಲೂ ಇದೀನಿ ನಾನು. ಎಲ್ಲಾನು ಗೊತ್ತಾಗ್ತಾ ಇದೆಯಲ್ಲ ನನಗೆ. ಎಚ್ಚರದಲ್ಲಿ ಗೊತ್ತಾಗ್ತಿದೆ, ಕನಸಲ್ಲಿ ಗೊತ್ತಾಗ್ತಿದೆ, ಗಾಢನಿದ್ದೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ನಿದ್ದೆ ಮಾಡಿದೆ ಗೊತ್ತಾಗ್ತಾ ಇದೆ, ಆನಂದ ಇತ್ತು ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ತುರಿಯ. ತುರಿಯ ಸಾಕ್ಷಿ. ಹ್ಮ್ ಈ ಒಂದು ಸ್ಪಷ್ಟತೆ ನನಗೆ ಬಂದು ಬಿಟ್ರೆ ನಾನು ತುರಿಯ ಅನ್ನುವ ಜ್ಞಾನದಲ್ಲಿ ನಾನು ನಿಂತ್ರೆ ಯಾವಾಗ್ಲೂ ಆಗ ಅದು ತುರಿಯ. ಇದು ಕ್ಲಾರಿಟಿ ಬರ್ಬೇಕು. ಕ್ಲಾರಿಟಿ ಬರೋವರೆಗೂ ನಾನು ತುರಿಯ ಅಂತ ಹೇಳ್ತೀನಿ, ಮತ್ತೆ ನಾನು ಜೀವ ಆಗ್ತೀನಿ, ಮತ್ತೆ ನಾನು ಸಾಕ್ಷಿ ಅಂತೀನಿ, ಮತ್ತೆ ಜೀವ ಆಗ್ತೀನಿ. ಇದು ನಡೀತಾ ಇರುತ್ತೆ. ನಾನು ತುರಿಯ, ಹೌದು, ಎಚ್ಚರ ಗೊತ್ತಾಗುತ್ತೆ, ನಿದ್ದೆ ಗೊತ್ತಾಗುತ್ತೆ, ನಾನು ತುರಿಯ ಅಂತ ಪ್ರಾಕ್ಟೀಸು ಮತ್ತೆ ಮತ್ತೆ ಶ್ರವಣ ಮನನ ಮಾಡಿ ನಾನ್ ತುರಿಯ ಅಂತ ಕಂಪ್ಲೀಟ್ ಕ್ಲಾರಿಟಿ ಬಂದ್ಬಿಡ್ತು. ಏನ್ ಡೌಟ್ ಇಲ್ಲ, ಯಾವಾಗ್ಲೂ ಇಟ್ ವಿಲ್ ನಾಟ್ ಶೇಕ್. ಹಾಗಾದ ತಕ್ಷಣ ನಾನು ತುರಿಯ. ಅಂದ್ರೆ ತುರಿಯನೇ ನಾನು ಇನ್ನೂ ಒಂದು ದೃಢವಾದ ಜ್ಞಾನದಲ್ಲಿ ನಿಂತವನು ಆ ಜೀವನ ತುರಿಯ. ಅಂದ್ರೆ ತುರ್ಯದಲ್ಲಿ ನಾನು ತುರ್ಯ ಅನ್ನೋದಿದೆ, ತುರ್ಯಾತೀತದಲ್ಲಿ ಏನು ಇಲ್ಲ, ಅಲ್ಲಿ ಬರೀ ಒಂದೇ ಇದೆ. ನಾನು ಅನ್ನುವಾಗ 2 ಇರುತ್ತೆ. ಅಲ್ಲ ಅಂದ್ರೆ ನಾನು ಅಂದ್ರೆ ಇಲ್ಲ ಏನ್ ಹಾಗೇನಿಲ್ಲ. ಅಂದ್ರೆ ತುರ್ಯ ಸ್ಟೇಜ್ ಅಲ್ಲೇ ನಿರ್ದ್ವಂದ್ವ ಹೊರಟೋಗಿ. ನಾನು ತುರಿಯ ಅನ್ನೋ ಕ್ಲಾರಿಟಿ ಬಂದ್ಬಿಟ್ರೆ ಯಾರ್ ಕ್ಲಾರಿಟಿ ಬಂದ್ಬಿಟ್ಟು ಅವನು ತುರ್ಯಾತೀತನಾಗ್ತಾನೆ. ತುರಿಯದಿಂದ ಅತೀತನಾಗ್ತಾನೆ. ಅಂದ್ರೆ ತುರಿಯವನ್ನು ಮೀರಿದ್ದು ಅಂದ್ರೆ ಅಲ್ಲೇನಾಗೋಗುತ್ತೆ ಅಂದ್ರೆ, ಇವಾಗ ನಾವು ಬೇರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಲ್ಲಿ ಸಾಕ್ಷಿತ್ವ ಇರಲ್ಲ. ಇದು ಏನಾಗುತ್ತೆ, ನಮ್ಗೆ ಒಂದೊಂದೇ ಹಂತಕ್ಕೆ ತಗೊಂಡ್ ಹೋಗ್ತಾರೆ. ಫಸ್ಟ್ ನಾನೇನ್ ಮಾಡ್ತೀನಿ, ನಾನು ಜೀವ ಆಗಿರ್ತೀನಿ. ನಾನು ಜೀವನಾಗಿ ಪ್ರಪಂಚವನ್ನ ನೋಡ್ತಾ ಇರ್ತೀನಿ. ಎಲ್ಲ ಪ್ರಪಂಚದ ಎಲ್ಲಾ ತೊಂದರೆಗಳು, ನೋವುಗಳು ನನ್ನನ್ನ ಬಾಧಿಸ್ತಾ ಇರುತ್ತೆ. ಆಮೇಲೆ ಏನ್ ಮಾಡ್ತೀನಿ, ಒಂದ್ ಹಂತ ಇದ್ರ ದೃಶ್ಯ ವಿವೇಕ ಹೇಳ್ಕೊಡುತ್ತೆ, ನೀನು ಈ ದೇಹ ಮನಸ್ಸು ಬುದ್ಧಿಯೇ ನಾನು ಅಂತ ಫಸ್ಟ್ ತಿಳ್ಕೊಂಡಿರ್ತೀನಿ, ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ಇದ್ರ ಸಾಕ್ಷಿ ನೀನು ಅಂತ ಹೇಳ್ಕೊಡುತ್ತೆ. ಅವಾಗ ನಾನೇನ್ ಮಾಡ್ತೀನಿ, ಅದನ್ನ ಗಮನಿಸ್ತೀನಿ. ಹೌದಲ್ವಾ, ಇವಾಗ ನಾನು ಕಾತ್ಯಾಯಿನಿಯಾಗಿ ಪದ್ಮ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಆದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಕಾತ್ಯಾಯಿನಿ ಪದ್ಮನ್ ಹತ್ರ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನನ್ಗೆ ಗಮನಿಸಕ್ಕಾಗುತ್ತೆ. ಅಂದ್ರೆ ಏನಾಯ್ತು, ನಾನು ಕಾತ್ಯಾಯಿನಿಯ ಸಾಕ್ಷಿಯಾಗ, ಕಾತ್ಯಾಯಿನಿ ಮತ್ತು ಪದ್ಮರ ಸಂಭಾಷಣೆಯ ಸಾಕ್ಷಿಯಾಗುತ್ತೆ ನಾನು. ಮೊದಲು ನಾನು ಕಾತ್ಯಾಯಿನಿಯಾಗಿ ಪದ್ಮ ಹತ್ರ ಮಾತಾಡ್ತಾ ಇದ್ದೆ, ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಸಾಕ್ಷಿ ಭಾವವನ್ನು ತಗೊಂಡಾಗ ಏನಾಗುತ್ತೆ, ನೀನ್ ಸಾಕ್ಷಿ ಅಂತ ಗುರುಗಳು ಹೇಳಿದಾಗ ನಾನು ಪ್ರಾಕ್ಟೀಸ್ ನಾನು ಸಾಕ್ಷಿ ಏನಾಗುತ್ತೆ ಆ ಹಂತದಲ್ಲಿ, ಓಕೆ ಪದ್ಮ ಮತ್ತು ಕಾತ್ಯಾಯಿನಿ ಮಾತಾಡ್ತಾ ಇದ್ದಾರೆ, ಗೊತ್ತಾಗ್ತಾ ಇದೆ. ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗಿ ನಿಂತ್ಕೊಂಡು ನೋಡಕ್ಕಾಗತ್ತೆ ನನಗೆ, ಸಾಕ್ಷಿ ಆಗ್ತದೆ. ಆ ಸಾಕ್ಷಿತ್ವದಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ನಡೀತಾ ಇರುತ್ತೆ, ನಾನ್ ಸಾಕ್ಷಿ. ಇದು ಒಂದಷ್ಟು ದಿನಗಳಾದ್ಮೇಲೆ ಒಂದು ಕ್ಲಾರಿಟಿ ಬರುತ್ತೆ, ಓಕೆ ನಾನ್ ಸಾಕ್ಷಿ. ಎಲ್ಲಾ ಕೆಲಸಗಳು ನಡೀತಾ ಇರುವಾಗ್ಲೂ, ಇವಾಗ ನಾನು ಪಾತ್ರೆ ತೊಳಿತಾ ಇರ್ತೀನಿ ತಿಳ್ಕೊಂಡು, ಅವಾಗ ಪಾತ್ರೆ ತೊಳಿತಾ ಸಾಮಾನ್ಯವಾಗಿ ಏನೋ ಯೋಚನೆಗಳು ಮನಸ್ಸಲ್ಲಿ ಬರ್ತಾ ಇರುತ್ತೆ, ಇದ್ರ ಪಾಡಕ್ಕೆ ಮೆಕ್ಯಾನಿಕಲ್ ಆಗಿ ನಡೀತಾ ಇರುತ್ತೆ ಪಾತ್ರೆ ತೊಳೆಯೋದು. ಏನಾಗುತ್ತೆ, ಓಕೆ ನಾನ್ ಸಾಕ್ಷಿ, ಕಾತ್ಯಾಯಿನಿ ನಿಂತ್ಕೊಂಡು ಪಾತ್ರೆ ತೊಳಿತಾ ಇದ್ದಾಳೆ, ಪಾತ್ರೆ ತೊಳಿತಾ ಇರೋ ಕೆಲಸ ನಡೀತಾ ಇದೆ, ಕಾತ್ಯಾಯಿನಿ ಪಾತ್ರೆ ಇದೆ, ಇದೆರಡನ್ನೂ ನಾನು ನೋಡ್ತೀನಿ, ಆ ಹಂತಕ್ಕೆ ಹೋಗ್ತೀನಿ. ಎಲ್ಲ ಕೆಲಸಗಳಲ್ಲೂ ಆ ಹಂತದಲ್ಲಿ ಇರ್ತೀನಿ.
ಅದು ತುರಿಯಾಗಿ ನಿಲ್ಲೋದು, ಸಾಕ್ಷಿಯಾಗಿ ನಿಲ್ಲೋ ಹಂತ. ಹ್ಮ್ ಇಷ್ಟು ಆದ್ಮೇಲೆ ನನ್ಗೆ ಕಂಪ್ಲೀಟ್ ಕ್ಲಾರಿಟಿ ಬಂತು, ಏನು ನಾನು ಸಾಕ್ಷಿ ಕ್ಲಾರಿಟಿ ಹ್ಮ್ ಬಂತು. ಹ್ಮ್ ಈಗ ಹ್ಮ್ ಅದಾದ್ಮೇಲೆ ಏನಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ, ಈ ಸಾಕ್ಷಿ ಓಕೆ ಪ್ರಪಂಚ ಇದೆ, ಸಾಕ್ಷಿಯಾಗಿದೆ. ಹ್ಮ್ ಕನಸಿನ ಪ್ರಪಂಚ ಇದೆ, ಕನಸಿನ ಪ್ರಪಂಚ ಸಾಕ್ಷಿಯಾಗಿದೆ. ಗಾಢನಿದ್ದೆಗೂ ಸಾಕ್ಷಿಯಾಗಿದೆ. ಆಯ್ತು, ಇವಾಗ ಈ ಎಚ್ಚರಿಕೆ ಪ್ರಪಂಚ ನಿಜವಾಗ್ಲೂ ಇದೆಯಾ ಅಂತ ನಾವು ನೋಡ್ಬೇಕು. ಎಚ್ಚರಿಕೆ ಪ್ರಪಂಚ ಮಿಥ್ಯೆ, ಬರ್ತಾ ಇದೆ ಹೋಗ್ತಾ ಇದೆ. ಕನಸಿನ ಪ್ರಪಂಚ ಬರ್ತಾ ಇದೆ ಹೋಗ್ತಾ ಇದೆ, ಮಿಥ್ಯೆ, ಹ್ಮ್ ನಿಜವಾಗ್ಲೂ ಇಲ್ಲ. ಕನಸಿನ ಪ್ರಪಂಚ ನಿಜವಾಗ್ಲೂ ಇಲ್ಲ. ಹ್ಮ್ ಅಲ್ಲಿ ಏನು ಇಲ್ಲ, ಏನು ಇಲ್ಲ ಅಂತ ನೋಡಕ್ಕೇನಿದೆ, ಹ್ಮ್ ಇರೋದನ್ನ ನೋಡೋದೇನ್ ಬಂತು, ಹ್ಮ್ ನಾನು ಸಾಕ್ಷಿನೂ ಆಗಲ್ಲ. ಹ್ಮ್ ಅದರಿಂದ ಮೇಲಕ್ಕೆ ಹೋಗ್ಬಿಡ್ತೀನಿ, ಹ್ಮ್ ನೋಡಕ್ಕೆ ಏನಿಲ್ಲ. ಇವಾಗ ನಾವು ಗಾಢ ನಿದ್ದೆಯ ಸ್ಥಿತಿಯನ್ನ ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು, ಗಾಢ ನಿದ್ದೆಯಲ್ಲಿ ಆನಂದ ಇದೆ, ಸುಖವಾಗಿ ನಿದ್ದೆ ಮಾಡಿದೆ ಅನ್ನೋದನ್ನ ಅರಿವು ತಿಳ್ಕೊತಾ ಇದೆ, ಆ ಅರಿವು ನಾನು ಅಂತ ಹೇಳ್ತೀವಿ. ಅಲ್ಲಿ ಸಾಕ್ಷಿ ಅರಿವು, ಅದು ಏನು ಇಲ್ಲದೆ ಇರೋ ಸ್ಥಿತಿಯನ್ನ ನೋಡ್ತಾ ಇದೆ ಆ ಸಾಕ್ಷಿ. ಆ ರೀತಿ ಸಾಕ್ಷಿಯನ್ನ ಸಾಕ್ಷ್ಯಂ ಇದೆ, ಸಾಕ್ಷಿ ಇದೆ ಅಂತ. ಈ ಗಾಢ ರೀತಿಯ ಸ್ಥಿತಿಯನ್ನ ನೀವು ಬೇರೆ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು. ಹೇಗೆ, ನೋಡಕ್ ಏನಿಲ್ಲ ಅಂತ. ನೋಡಕ್ ಏನು ಇಲ್ಲ ಅಂದ್ಮೇಲೆ ಸಾಕ್ಷಿ ಹೆಂಗಾಗ್ತೀನಿ, ಏನಾದ್ರೂ ಇದ್ರೆ ಒಂದೇ ಆಗೋಗಿರುತ್ತೆ ಅವಾಗ. ನೋಡಕ್ ಏನಿಲ್ಲ ಅಂದ್ಮೇಲೆ ನಾನೆಂತ ಏನಿಲ್ಲ. ನಾನು ಸಾಕ್ಷಿನೂ ಅಲ್ಲ, ಸಾಕ್ಷ್ಯಂ ಇಲ್ಲ. ಹಾಗಾಗಿ ನನ್ನ ಸಾಕ್ಷಿತ್ವಕ್ಕೂ ಏನು ಬೆಲೆ ಇಲ್ಲ. ಹಾಗಾಗಿ ಸಾಕ್ಷಿಯೂ ಅಲ್ಲ, ನಾನು ಶುದ್ಧವಾದ ಅರಿವು, ನಾನು ನೋಡಕ್ಕೆ ಏನು ನೋಡಲ್ಲ ಅನ್ನೋ ನೆಕ್ಸ್ಟ್ ಹಂತ. ಅದು ಸಾಕ್ಷಿತ್ವವನ್ನು ಮೀರಿದ ಶುದ್ಧವಾದ ಅರಿವಿನ, ಅದೇ ತುರಿಯಾಗಿದೆ. ಇವಾಗ ನೀವು ಸಾಕ್ಷಿಯಾಗಿ ನಿಂತ ಮೇಲೆ, ನಾನು ಸಾಕ್ಷಿ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಸಾಕ್ಷಿಗೆ ನೋಡಕ್ಕೆ ಏನು ಇಲ್ಲ, ಹಾಗಾಗಿ ನಾನು ಸಾಕ್ಷಿನೂ ಅಲ್ಲ ಅಂತ ಅಂದ್ರೆ ಅವಾಗ ಬ್ರಹ್ಮನ್ ಅಂತ, ಪರಬ್ರಹ್ಮನ್ ಅನ್ನೋದೇ ತುರಿಯಾತೀತ. ಅದು next. ಥ್ಯಾಂಕ್ ಯು ಮೇಡಮ್. ಅದು ನಂಗೆ ಗೊತ್ತಿರ್ಲಿಲ್ಲ. ಇದನ್ನು ಪ್ರಪಂಚದ ವ್ಯವಹಾರದಲ್ಲಿ ಸಾಕ್ಷಿತ್ವ ಮುಂದುವರಿಯುತ್ತೆ. ಮುಕ್ತ ಅವನು ನಾನು ಸಾಕ್ಷಿನೂ ಅಲ್ಲ ಅನ್ನೋ ತಿಳುವಳಿಕೆ ಬಂದಿರುತ್ತೆ ಅವನಿಗೆ. ಪ್ರಪಂಚ ಮಿಥ್ಯೆ, ನೋಡಕ್ಕೇನು ಇಲ್ಲ. ಬಟ್ ಆದ್ರೂ ಕೂಡ ವ್ಯವಹಾರ ನಡೀತಾ ಇರುವಾಗ ಅವನು ಸಾಕ್ಷಿಯಾಗಿ ನಿಂತು ವ್ಯವಹಾರಗಳು ನಡೀತಾ ಹೋಗ್ತಾನೆ. ಆಗದೇನೆ ಕೆಲಸಗಳು ನಡೀತಾ ಹೋಗ್ತವೆ. ಆದ್ರೆ ದೃಢವಾಗ್ಬಿಟ್ಟಿರತ್ತೆ ಅವ್ರಿಗೆ. ಥ್ಯಾಂಕ್ ಯು ಮ್ಯಾಮ್. ಒಂದು ಜೀವದ ಹಂತ, ಒಂದು ಸಾಕ್ಷಿಯ ಹಂತ, ಇನ್ನೊಂದು ಸಾಕ್ಷಿತ್ವವು ಇಲ್ಲದೆ ಇರುವಂತಹ ಪರಬ್ರಹ್ಮ. ಇಲ್ಲದೆ ಆ ಒಂದು ಗೊತ್ತಿರ್ಲಿಲ್ಲ ನಂಗೆ. ಓಕೆ, ಇವಾಗ ನೆಕ್ಸ್ಟ್ ವೀಕ್ ಇದನ್ನೇ ತಗೊಳ್ಳೋಣ ಇನ್ನೊಂದ್ಸತಿ. ಆಯ್ತು. 22, 23ನೇ ತಗೊಂಡು ಅದೇ ಥರ್ಸ್ಡೇ ಇರುತ್ತಾ ಟ್ಯೂಸ್ಡೇ ಇರುತ್ತಾ? ನೆಕ್ಸ್ಟ್ ಟ್ಯೂಸ್ಡೇನೆ ಅವತ್ತೇನಿಲ್ಲ. ನೆಕ್ಸ್ಟ್ ವೀಕ್ ಟ್ಯೂಸ್ಡೇನೆ ಇರುತ್ತೆ. ಇದೇ ಇರೋದ್ರಿಂದ ಇನ್ನೇನ್ ಮತ್ತೆ ಸ್ಪೆಷಲ್ ಆಗೇನು ತಿಳ್ಕೊಳಕ್ ಏನಿರಲ್ಲ. ಮೊದಲನೇ ಮಾಡ್ಕೊಂಡಿರ್ತೀವಿ, ಮುಂದಿನ ವಾರ ಮಂಗಳವಾರನೇ. ಓಕೆನಾ ಎಲ್ರಿಗೂನು? ಹಾ ಮೇಡಮ್. ಆಮೇಲೆ ಅಂತರ್ ಸಮಾಧಿ ಪ್ರಾಕ್ಟೀಸ್ ಮಾಡಿಸ್ತೀನಿ ನಾನು. ಅದು ಮಾಡಿಸ್ದಾಗ್ಲೂ ನಿಮ್ಗೆ ಸ್ಪಷ್ಟತೆ ಬರುತ್ತೆ. ಇಲ್ಲಿ ಏನ್ ನಾವು ಮಾತಾಡ್ತಾ ಇದೀವಿ ಅದನ್ನ ಅಲ್ಲಿ ಮಾಡಿದಾಗ ಆ ಕ್ರಿಯೆನ ನಿಮ್ಗೆ ನೆಕ್ಸ್ಟ್ ವೀಕ್ 8ಕ್ಕೆ ಶುರು ಮಾಡ್ತೀವಲ್ಲ, ಅವಾಗ ಸ್ವಲ್ಪ ಬೇಗ ಹಾ ಮೇಡಮ್. ಇವಾಗ ಸರಿ ಮೇಡಮ್. ಸುಜಿಯಾ ಅವರು ಕ್ಲೋಸಿಂಗ್ ಪ್ರೇಯರ್ ಹೇಳ್ತೀರಾ? ಹಾ ಹೇಳ್ತೀನಿ ಮೇಡಮ್. ಬಂದೆ ಒಂದು ನಿಮಿಷ.
ನಾನೇ ಹೇಳ ಮಾ ಅಸತ್ ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ 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 ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ 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 ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಧನ್ಯವಾದಗಳು. ಹರಿ ಓಂ. ಧನ್ಯವಾದಗಳು. ಮುಂದಿನ ವಾರ ಮಂಗಳವಾರನೇ ಇರುತ್ತೆ. ಇಷ್ಟೇ ಇರುತ್ತೆ. ಥ್ಯಾಂಕ್ ಯು ಮ್ಯಾಮ್.